ಜಿದ್ದಾಜಿದ್ದಿ ರಾಜಕಾರಣದಲ್ಲಿ ಗೆದ್ದು ಬೀಗೋ ನಮ್ಮ ಜನನಾಯಕರ ಹಿಂದೆ ಜನಶಕ್ತಿ ಅಷ್ಟೇ ಅಲ್ಲ, ಅವರ ಕುಟುಂಬದ ಬಲ ಬೆಂಬಲ ಕೂಡ ಇರುತ್ತೆ. ವೈಟ್ ಆ್ಯಂಡ್ ವೈಟ್ ಹಾಕೊಂಡು ದಿನದ 24 ಗಂಟೆ ರಾಜಕಾರಣ ಮಾಡೋ ರಾಜಕಾರಣಿಗಳ ಲೈಫಲ್ಲಿ ಕೂಡ ಕಲರ್ಫುಲ್ ಪುಟಗಳಿದೆ. ರಾಜಕಾರಣಿಗಳ ರಾಜಕೇತರ ಜೀವನ, ಅವರ ಅಭ್ಯಾಸ ಹವ್ಯಾಸ, ಲೈಫ್ ಸ್ಟೈಲು ಎಲ್ಲವನ್ನ ನಿಮಗೆ ಪರಿಚಯ ಮಾಡಿಸೋ ಕಾರ್ಯಕ್ರಮವೇ ಹೋಮ್ ಮಿನಿಸ್ಟರ್. ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಯಾರು ಗೊತ್ತಾ? ಇವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು, ಬೆಂಗಳೂರಿನ ಜನರ ನಾಡಿ ಮಿಡಿತವನ್ನ ಬಲ್ಲಂತಹ ಶಾಸಕರು. ಇವತ್ತಿನ ನಮ್ಮ ಅತಿಥಿ ಬೆಂಗಳೂರಿನ ಹೆಬ್ಬಾಳ ಕ್ಷೇತ್ರದ ಶಾಸಕ, ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್. ದಿನದ 24 ಗಂಟೆ ಕೂಡ ರಾಜಕಾರಣವೇ ಮಿನಿಸ್ಟ್ರುಗಳ ಸಮಯವನ್ನು ಬೇಡ್ತಾ ಇರುತ್ತೆ. ಇಂಥದ್ರಲ್ಲಿ ಇವೆಲ್ಲವನ್ನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಸದಾಕಾಲ ಅವರ ಬೆನ್ನಿಗೆ ನಿಲ್ಲೋದು ಅಂತ ಅಂದರೆ ಅವರ ಶ್ರೀಮತಿ ಹಾಗೂ ಅವರ ಫ್ಯಾಮಿಲಿಯವರು. ಸೊ ಇದೀಗ ಸಚಿವರ ಒಂದು ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬೈರತಿ ಸುರೇಶ್ ಅವರ ಧರ್ಮಪತ್ನಿ ಪದ್ಮಾವತಿ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲನೇದಾಗಿ ನಾನು ನಿಮ್ಮ ಲೈಫನ್ನು ಸರ್ ಜೀವನಕ್ಕೆ ನೀವು ಎಂಟ್ರಿ ಆದಾಗಲಿಂದ ಶುರು ಮಾಡ್ತೀನಿ. ಮೊದಲನೇದಾಗಿ ಸರ್ನ ನೀವು ಎಲ್ಲಿ ನೋಡಿದ್ದು, ಯಾವಾಗ ಭೇಟಿಯಾಗಿದ್ದು? ನಮ್ಮ ಮನೆಯಲ್ಲೇ ನೋಡಿದ್ದು. ಅವರು ಮನೆ ನೋಡೋಕ್ಕೆ ಬಂದಾಗ ನಮ್ದು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಅವರು ಒಟ್ಟಿಗೆ ಫ್ಯಾಮಿಲಿ ಸಮೇತ ನಮ್ಮ ಮನೆಗೆ ಬಂದಿದ್ದರು, ಹಾಗಷ್ಟೇ ನೋಡಿದ್ದು. ಓಕೆ, ಮೊದಲನೇ ಸಲ ನೋಡಿದ ತಕ್ಷಣ ಏನು ಅನಿಸ್ತು? ಮೊದಲನೇ ಸಲ ಅವ್ರ ಮುಖನೇ ನೋಡಿರಲಿಲ್ಲ. ನಾನು ನೋಡಿಲ್ಲ ಅಂತ ಹೇಳಿದಲ್ಲ, ನೋಡಿದ್ಲು. ನನ್ನ ಜ್ಞಾಪಕ ಐತೆ. ನಾನು ಈಚೆ ಬಂದಾಗ ಬಾಗಿಲಿಂದ ನೋಡ್ತಾ ಇದ್ಲು. ನಾನು ನೋಡಿದೆ ಅದನ್ನು. ನನ್ನ ಎದುರುಗಡೆ ನೋಡಿಲ್ಲ, ಬಾಗಿಲಿಂದ ಈಚೆ ಬಂದಾಗ ಇಲ್ಲ ಗೊತ್ತು, ನಾನು ರೇಗಿಸ್ತಾ ಇರ್ತೀನಿ. ನಾನು ಮತ್ತೆ ವಾಪಸ್ ಕಾರ್ ಹತ್ರ ಬಂದಾಗ ನೋಡ್ತಾ ಇದ್ಲು ಬಾಗಿಲಿಂದ. ಮೇಡಮ್, ಮದುವೆಯ ದಿನವನ್ನು ನೆನಪು ಮಾಡ್ಕೊಳ್ಬೇಕು ಅಂದರೆ ಎಲ್ಲಿ ನಡೀತು ನಿಮ್ಮ ಮದುವೆ? ನಮ್ಮ ಮದುವೆ ಬ್ಯಾಂಗ್ಳೂರಲ್ಲೇ ಆಗಿದ್ದು. ಬ್ಯಾಂಗ್ಳೂರಲ್ಲಿ ಬನ್ನೇರುಘಟ್ಟ ರೋಡಲ್ಲಿ ನಮ್ಮ ಮದುವೆ ಆಗಿದ್ದು. ತುಂಬ ಚೆನ್ನಾಗಿತ್ತು ಮದುವೆ ಟೈಮು. ಎಲ್ಲನೂ ಎಲ್ಲ ಸಂಪ್ರದಾಯ ಪ್ರಕಾರನೇ ಎಲ್ಲ ನಡೀತು, ಎಲ್ಲ ಚೆನ್ನಾಗಿತ್ತು. ಓಕೆ, ಫಸ್ಟ್ ಟೈಮ್ ನೀವಿಬ್ಬರು ಮಾತಾಡಿದ್ವಿ ಯಾವಾಗ? ಎಂಗೇಜ್ಮೆಂಟ್ ಆದಮೇಲೆ ಮಾತಾಡಿದ್ರಾ, ಹೇಗೆ? ಮುಂಚೆನೇ ಮಾತಾಡಿದ್ವಿ. ಓಕೆ, ನಾನು ಮೋಸ್ಟ್ಲಿ ಪದ್ಮನ್ ನೋಡಿ ಒಂದು 2-3 ದಿನಕ್ಕೆ ಹೋಗ್ಬಿಟ್ಟೆ ಅವ್ರ ಕಾಲೇಜ್ ಹತ್ರ. ಹೌದೌದು. ಅವ್ರ ಅಣ್ಣನಿಗೆ ಹೇಳಿ ನಾನು ಹೋಗ್ತಾ ಇದ್ದೀನಿ ಮಾತಾಡ್ಸ್ಲಿಕ್ಕೆ ಅಂತ ಹೇಳಿ ತಿಂಡಿ ಎಲ್ಲ ಕೊಡಿಸಿ, ಯಾಕಂದರೆ ಕೇಳ್ಕೊಬೇಕಲ್ಲ ಇವಳ ಅಭಿಪ್ರಾಯ ಏನೈತೆ ಮತ್ತು ನಂದು ಏನಿದೆ ಅಂತ ಹೇಳಿ. ಸೊ ನಾವೆಲ್ಲ ಮಾತಾಡಿನೇ ನಾವು ಫ್ರೆಂಡ್ಸ್ ಥರನೇ ಇದ್ವಿ, ಸ್ನೇಹಿತರ ಥರ. ಇವಾಗಲೂ ಅದೇ ಥರ ಇದೆ. ಯಾವತ್ತಾರು ನಿಮ್ಮ ಮದುವೆ ಡೇಟು ಅಥವಾ ನಿಮ್ಮ ಬರ್ತ್ಡೇ ಡೇಟ್ನೆಲ್ಲ ಮಿಸ್ ಮಾಡಿಕೊಂಡು ನಿಮ್ಮ ಹತ್ರ ಬಯಸ್ಕೊಂಡಿದ್ದೀಯಾ ಸರ್? ಮಾಡ್ಕೊತಿರ್ತಾರೆ, ಆದರೆ ನಾನು ಅರ್ಥ ಮಾಡ್ಕೊತೀನಿ. ಯಾಕಂದರೆ ಅವ್ರು ಅಷ್ಟು ಬ್ಯುಸಿ ಇರ್ತಾರೆ. ಬಿಸ್ನೆಸ್ಸು ನೋಡ್ಕೊಬೇಕು, ಈ ಕಡೆ ರಾಜಕೀಯನ ನೋಡ್ಕೊಬೇಕು, ಎಲ್ಲ ನೋಡ್ತಾ ಇರ್ತಾರಲ್ವ. ನಾನೇ ನೆನಪು ಮಾಡ್ತೀನಿ, ನಾನೇ ಹೋಗೋಣ ಹೊರಗಡೆ ಹೋಗೋಣ ಅಂತಿರ್ತೀನಿ, ನಾನೇ ಸಜೆಸ್ಟ್ ಮಾಡ್ತಿರ್ತೀನಿ ಎಲ್ಲನೂ. ಆ ಥರ ಇನ್ನು ನಾವೇನಾದರೂ ಇದು ಮಾಡಲ್ಲ, ಕಂಪ್ಲೇಂಟ್ ಅಂತ ಏನೂ ಮಾಡೋದಿಲ್ಲ. ಮದುವೆ ಆಗುವಾಗ ಬಿಸ್ನೆಸ್ ಮ್ಯಾನ್, ಯಾವತ್ತಾರು ಅಂದ್ಕೊಂಡಿದ್ದೀರಾ ಮುಂದೊಂದು ದಿನ ನನ್ನ ಹಸ್ಬೆಂಡ್, ನನ್ನ ಯಜಮಾನರು ಮಿನಿಸ್ಟರ್ ಆಗ್ತಾರೆ? ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾವಾಗಲೂ ಅವರು ನನ್ನ ಈ ಪ್ರಶ್ನೆ ಕೇಳ್ತಿರ್ತಾರೆ, ಯಾವತ್ತಾದರೂ ನೀನು ಅಂದ್ಕೊಂಡಿದ್ಯಾ ನೀನು ಈ ಥರ MLA ವೈಫ್ ಆಗ್ತೀಯಾ, ಮಿನಿಸ್ಟ್ರ್ ವೈಫ್ ಆಗ್ತೀಯಾ ಅಂತ ಅಂದ್ಬಿಟ್ಟು. ಯಾವತ್ತೂ ಅದೆಲ್ಲ ನಮ್ಮ ಮನಸ್ಸಲ್ಲೇ ಇರಲಿಲ್ಲ, ಆಗ್ಲಿಂದನೂ ಅಷ್ಟೇ. ಸೊ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನಿಮಗೆ ಟೈಮ್ ಕೊಟ್ಟರೆ ಆ ಟೈಮ್ನ ನೀವು ಯಾವ ರೀತಿ ಕಳೀತೀರಾ ಯೂಶ್ವಲಿ? ನಾವು ಯೂಶ್ವಲಿ ನೈಟು ಮತ್ತು ಬೆಳಗ್ಗೆ ಕಾಫಿ ಕುಡಿಯೋ ಟೈಮಲ್ಲಿ, ಪೇಪರ್ ಓದೋ ಟೈಮಲ್ಲಿ ನಾವು ಜೊತೆಲಿ ಕೂತ್ಕೊಂಡಿರ್ತೀವಿ. ಮತ್ತು ನೈಟು ಮಲ್ಗೋವಾಗ ಮಕ್ಕಳು, ನಾನು, ಇವರು ಎಲ್ಲ 4 ಜನನೂ ಕೂತ್ಕೊಂಡು ಸ್ವಲ್ಪ ನಮ್ಮದು ಡೈಲಿ ಏನೇನು ನಡೀತಿದೆ, ಏನಾಯಿತು ಇವತ್ತಿನ ದಿನ, ಬಿಸ್ನೆಸ್ ಬಗ್ಗೆ ಏನಾಯಿತು, ರಾಜಕೀಯ ಏನಾಯಿತು ಅಂತ ಅವಾಗ ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ. ನಾವೆಲ್ಲ 4 ಜನನ ಮಾತಾಡ್ತಿರ್ತೀವಿ, ಇಮಿಟೇಟ್ ಮಾಡ್ತಿರ್ತೀವಿ. ರಾಜಕೀಯದವರೆಲ್ಲ ಯಾವ ಥರ ಮಾತಾಡ್ತಾರೆ ಅಂತೆಲ್ಲ ಇಮಿಟೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೂಪರ್ ಸರ್, ಒಳ್ಳೆ ಸೀಕ್ರೆಟ್ ಗೊತ್ತಾಯ್ತು ನಮಗೆ. ನಾನು ಯಾವಾಗೂ ನಮ್ಮ ಸಿದ್ದಮ್ಮ ಸಾಹೇಬ್ರು ಸ್ಟೈಲ್ ನನಗೆ ಭಾಳ ಇಷ್ಟ. ಪೊಲೀಸ್ ಅಂತ ಇರ್ತಾರೆ, ಎಲ್ಲಿ
ಬಾರಮ್ಮ ಇಲ್ಲಿ ಏನು ವಿಚಾರ. ಮತ್ತು ಈ ಫಂಕ್ಷನ್ಸ್ಗೆಲ್ಲ ಹೋದಾಗ ಪರ್ಸ್ನಲ್ಲಾಗಿ ಹೆಣ್ಮಕ್ಳಿಗೆಲ್ಲ ಮಾತಾಡಿಸ್ತಾ ಇರ್ತಾರೆ ಭಾಳ ಪ್ರೀತಿಯಿಂದ. ಅವ್ರ ಹೆಸರು ಹಿಡಿದು ಭಾಳ ಜನಕ್ಕೆ ಮೈಸೂರವ್ರಿಗೆಲ್ಲ ಕೇಳ್ತಾ ಇರ್ತಾರೆ, ಶೀಲಮ್ಮ ದುಡ್ಡು ಬಂತಾ ನಿನ್ನ ಖಾತೆಗೆ, ಬಂದಿಲ್ಲ ಅಂದರೆ ಹೇಳ್ಬೇಕು ಗೊತ್ತಾಯ್ತಲ್ಲ ಅಂತಾರೆ. ಸರ್ದು ಡ್ರೆಸ್ ಎಲ್ಲ ನೀವೇ ಶಾಪ್ ಮಾಡೋದು, ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಅದನ್ನು ಮಾಡಬೇಕು? ಅದನ್ನೆಲ್ಲ ನಾನು ಹೋಗ್ತೀನಿ, ಎಲ್ಲ ತೊಗೊಂಬರ್ತೀನಿ. ಮನೆಗೆ ತಂದಾಗ ಅವರು ಅದನ್ನೆಲ್ಲ ಹಾಕ್ಕೊಳ್ತಾರೆ, ನೋಡ್ತಾರೆ, ಫಿಟ್ಟಿಂಗ್ ಎಲ್ಲ ನೋಡ್ತಾರೆ, ಮತ್ತು ಕಲರ್ಸ್ ಎಲ್ಲ ನೋಡ್ತಾರೆ, ಚೂಸ್ ಮಾಡ್ಕೊತಾರೆ. ಆ ಥರ ಇವ್ರಿಗೆ ಟೈಮ್ ಇರೋದಿಲ್ಲ, ಇವ್ರ ಅಂಗಡಿಗೆ ಬಂದು ಇವ್ರು ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆಲ್ಲ. ಅದಕ್ಕೂ ನಾನೇ ಹೋಗಿ ಎಲ್ಲ ತೊಗೊಂಬಂದು ನನಗಿಷ್ಟ ಆಗಿರೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಬರ್ತೀನಿ. ಅದರಲ್ಲಿ ಇವ್ರು ಚೂಸ್ ಮಾಡ್ಕೊಳ್ತಾರೆ ಯಾವ್ದು ಬೇಕಂತ ಅಂದ್ಬಿಟ್ಟು ಅಂತ. ಸರಿ, ಇವಾಗ ಮಗನ ಮದುವೆ ಕೂಡ ಫಿಕ್ಸ್ ಆಗಿದೆ, ಅದು ಕೂಡ ರಾಜಕಾರಣದಲ್ಲೇ ಇರುವಂತಹ ನಿಮ್ಮ ಪ್ರತಿಪಕ್ಷದಲ್ಲಿರುವಂತಹ BJPಯ ವಿಶ್ವನಾಥ್ ಅವರ ಮಗಳ ಜೊತೆ. ಸೊ ಇದು ಹೇಗೆ ಕನೆಕ್ಷನ್ ಶುರು ಆಯಿತು? ನಾನು ಯಾವಾಗೂ ಮಕ್ಕಳಿಗೆ ಮುಂಚೆಯಿಂದ ಹೇಳ್ಕೊಬತ್ತಾ ಇದ್ದಿದ್ದು ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ನನ್ನ ಮಗ ಅವನು ಒಳ್ಳೆ ಡಿಸ್ಟಿಂಕ್ಷನ್ ಸ್ಟೂಡೆಂಟು, MS ರಾಮಯ್ಯಲ್ಲಿ ಆರ್ಕಿಟೆಕ್ಟ್ ಮಾಡ್ದ, ಮತ್ತು ಲಂಡನ್ನಲ್ಲಿ ಅವನು MSc ಮಾಡ್ಕೊಂಬಂದ. ಅವನು MSc ಮಾಡ್ಕೊಂಡು ಬಂದು ಈಗ ನನ್ನ ಬಿಸ್ನೆಸ್ ಎಲ್ಲ ಅವನೇ ನೋಡ್ಕೊತಾ ಇದ್ದಾನೆ. ಅದಾದ ನಂತರ ಈಗ ನನ್ನ ಸೊಸೆ ಆಗ್ತಾವಳಲ್ಲ ಅಪೂರ್ವ, ಅವಳು ಇವನು ಕ್ಲಾಸ್ಮೇಟ್ಸ್ ವಿದ್ಯಾಮಂದಿರ್ ಮಲ್ಲೇಶ್ವರಂ. ಸೊ ಅಲ್ಲಿನೂ ಫ್ರೆಂಡ್ಸ್ ಅವರು, ದೇ ಆರ್ ಗುಡ್ ಫ್ರೆಂಡ್ಸ್. ಅದಾದಮೇಲೆ ಅವಳು ಅಮೇರಿಕಾಗೆ ಹೊರಟೋದ್ಲು. ಅವಳು ಅಮೇರಿಕಲ್ಲಿ ಹೋಗಿ MPA ಮಾಡ್ಕೊಂಬಂದು. ಸೊ ನಾನು ವಿಶ್ವನಾಥ್ ಇಬ್ಬರು ಮಾತಾಡಿ ಅವರಿಗೂ ಇಷ್ಟ ಇದೆ, ಸೊ ಒಬ್ರಿಗೊಬ್ರು ಗೊತ್ತಿರೋರು, ಸೊ ಮದುವೆ ಮಾಡೋಣ ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಇವ್ರನ್ನ ಕೇಳಿದಾಗ ನನ್ನ ಮಗ ನನ್ನ ಸೊಸೆ, ಸೊ ಇಬ್ಬರೂ ಸಂತೋಷದಿಂದ ಒಪ್ಕೊಂಡ್ರು. ಮೇಡಮ್, ಇನ್ನು ರಾಜಕೀಯದಲ್ಲಿ ಸರ್ ಮುಂದೆ ಏನಾಗಬೇಕು ಅಂತ ನಿಮ್ಮ ಬಯಕೆ ಇದೆ? ಯಾವ ರೀತಿಯ ಒಂದು ಉನ್ನತ ಹುದ್ದೆಯನ್ನು ಅವ್ರು ಹೊಂದಬೇಕು ಅನ್ನುವಂಥ? ದೇವರು ಇವಾಗಲೇ ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅವ್ರನ್ನ. ಅವ್ರು ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗಲಿ, ಅವರು ಜನಗಳ ಸೇವೆ ಮಾಡಲಿ ಅನ್ನೋದೇ ನನ್ನ ಅಭಿಪ್ರಾಯ. ಸೊ ಮಗನಿಗೆ ರಾಜಕೀಯ ತರುವಂಥ ಆಸೆ ಇದೆಯಾ ನಿಮಗೆ? ಜನಗಳ ನಾಡಿ ಮಿಡಿತ ತಿಳ್ಕೊಂಡು ಜನಗಳ ಸೇವೆ ಮಾಡಲಿಕ್ಕೆ ಅವ್ನು ಇಂಟ್ರೆಸ್ಟ್ ಇದ್ದರೆ ರಾಜಕೀಯಕ್ಕೆ ಬರ್ಬೋದು. ಬಿಸ್ನೆಸ್ಸು ಹೊಟ್ಟೆಪಾಡಿಗೆ ಬಿಸ್ನೆಸ್ ಮಾಡೋಕ್ಕೆ, ಲ್ಯಾವಿಶ್ ಮಾಡೋಕ್ಕೆ, ದಟ್ ಈಸ್ ಬಿಸ್ನೆಸ್. ಪೊಲಿಟಿಕ್ಸ್ ಈಸ್ ಓನ್ಲಿ ಫಾರ್ ಸರ್ವಿಂಗ್ ದ ಪೀಪಲ್. ಅದು ಅವನ ಮನಸ್ಸಿಗೆ ಬಂದರೆ ನಾನು ಸ್ವಾಗತ ಕೊಡ್ತೀನಿ ರಾಜಕೀಯಕ್ಕೆ. ಮನೆಯಲ್ಲಿ ನೀವು ಯಜಮಾನ್ರನ್ನ ಏನಂತ ಕರಿತೀರಾ ಸ್ವೀಟಾಗಿ? ಅವ್ರು ಏನಂತ ಕರೀತಾರೆ ನಿಮ್ಮನ್ನ? ನಾವು ಹೆಸರು ನಾನು ರೀ ಅಂತಲೇ ಕರಿತೀನಿ. ಸುಮ್ಮನೆ ಫಿಲಮ್ ಸ್ಟೈಲಲ್ಲಿ ಪದ್ಮಾವತಿ ಅಂತ, ರಾಜ್ಕುಮಾರ್ ಸ್ಟೈಲಲ್ಲಿ ಸುಮ್ಮನೆ ರೇಗಿಸ್ತಾ ಇರ್ತೀನಿ. ಎಂಥ ಮಕ್ಕಳನ್ನ ಎತ್ಬಿಟ್ಟೆ ಪದ್ಮಾವತಿ, ವೆರಿ ಗುಡ್ ಅಂತ ಹೇಳ್ತಾ ಇರ್ತೀನಿ. ಸೊ ಅದು ರೆಗ್ಯುಲರ್ ನಡೀತಾ ಇರ್ತದೆ. ಪ್ರೀತಿಗೆ ಡುಮ್ಮಿ ಅಂತ ಕರಿತೀನಿ. ಈಗಿಲ್ಲ. ಮಕ್ಕಳಿಗೆ ಯಾರು ಫೇವ್ರೇಟ್, ಅಪ್ಪನ ಅವ್ರ ತಂದೆನೇ ಫೇವ್ರೇಟ್. ನನ್ನ ಮಗಳನ್ನ ಯಾರಾದರೂ ಅವ್ರ ತಾಯಿ ಥರ ಅಂದರೆ ಅವ್ಳ ಕೋಪ ಬರ್ತದೆ. ನಾನು ಇರೋದು ನನ್ನ ಅಪ್ಪನ ಥರನೇ ಅಂತ ಹೇಳೋದು ಅವಳು. ಸೊ ಅದು ಅವಳ ಕಾಲೇಜು ನನ್ನ ಕಾನ್ಸ್ಟಿಟ್ಯೂನ್ಸಿ ಬಾರ್ಡ್ರ್, MS ರಾಮಯ್ಯ ಅವನೂ ಬಾರ್ಡ್ರು. ಅವಳು ಎಲ್ಲಿ ನೋಡಿದ್ರೂ ಡೈಲಿ 1 ಸರಿ 2 ಸರಿ ಫೋನ್ ಮಾಡ್ತಾ ಇರ್ತಾರೆ. ನಿನ್ನ ಫ್ಲೆಕ್ಸಲ್ಲಿ ನೋಡಿದೆ, ನಿಂದು ವಾಟ್ರ್ ಪ್ಲ್ಯಾಂಟ್ ಮೇಲೆ ಹೊಸ ಬೋರ್ಡ್ ಹಾಕ್ಸ್ಬಿಟ್ಟಿದ್ಯಾ, ಇಲ್ಲಿ ಅವಳು ಸಜೆಷನ್ಸ್ ಕೊಡ್ತಾ ಇರ್ತಾಳೆ. ಯಾವುದು ರೋಡು ಸರಿಯಾಗಿ ಮಾಡಲೇ ಇಲ್ಲ, ಇನ್ನೂ ಜಲ್ದಿ ಮಾಡ್ಸಪ್ಪ ಅಂತ ಹೇಳ್ತಾ ಇರ್ತಾಳೆ. ಸೊ ಮೇಡಮ್, ಸರ್ ಊಟ ತಿಂಡಿ ವಿಚಾರದಲ್ಲಿ ಎಷ್ಟು ಪರ್ಟಿಕ್ಯುಲರ್ ಇದ್ದಾರೆ? ಅವ್ರಿಗೆ ಮನೆ ಊಟ ಅಂದರೆ ತುಂಬ ಇಷ್ಟಪಡ್ತಾರೆ. ಅವ್ರಿಗೆ ಸಿಂಪಲ್ ಫುಡ್ ಇರಬೇಕು. ತುಂಬ ಹೆವಿ ಮೃಷ್ಟಾನ್ನ ಭೋಜನ ಅಂತಾರಲ್ಲ, ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಅವ್ರಿಗೆ. ನಾನ್ ವೆಜ್ 1 ಪೀಸ್ ಅಥವಾ 2 ಪೀಸ್ ಇರಬೇಕಾಗತ್ತೆ. ಪ್ರತಿದಿನ ಕೊಟ್ಟರೆ ಖುಷಿ ಅವ್ರಿಗೆ. ಅಮ್ಮ ಮಾಡಿದ್ದು ಯಾವ ಅಡುಗೆ ತುಂಬ ಇಷ್ಟ ಆಗುತ್ತೆ ಸರ್? ನನಗೆ ನಮ್ಮ ತಾಯಿ ಚಿತ್ರಾನ್ನ ಮಾಡ್ತಾರೆ.
ಮಟನ್ ಸಾರು ತುಂಬ ಇಷ್ಟ. ಅದು ನನಗೆ ಭಾಳ ಇಷ್ಟ. ಮತ್ತು ನಾನ್ ವೆಜಿಟೇರಿಯನಲ್ಲಿ ಈ ಚಿಲ್ಲಿ ಚಿಕನ್ನು ಮತ್ತು ಮಟನ್ ಸಾರು ನಮ್ಮಮ್ಮ ಭಾಳ ಚೆನ್ನಾಗಿ ಮಾಡ್ತಾರೆ. ನನಗೂ ನಮ್ಮ ಅಕ್ಕನಿಗೆ ಅದು ಭಾಳ ಪ್ರಾಣ. ಹಾಗೆ ಅಮ್ಮ ಅಡುಗೆ ಮಾಡಿದಾರಾ, ಮಿಸಸ್ ಅಡುಗೆ ಮಾಡಿದಾರ ಅಂತ ಕಂಡುಹಿಡಿತೀನಿ ಅಂತ ಟೇಸ್ಟಲ್ಲಿ ಕಂಡುಹಿಡಿತಾರೆ. ಟೇಸ್ಟಲ್ಲಿ ಡೆಫಿನೆಟ್ಲಿ ಕಂಡುಹಿಡಿತೀನಿ. ನಾನು ಹೇಳ್ತಾ ಇರ್ತೀನಿ ಕೆಲವು ಸರಿ ಪದ್ಮ ನನಗೆ ಸುಮ್ಮನೆ ನಾನು ರೇಗ್ಸೋಕ್ಕಿಲ್ಲ, ಇಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾಳೆ. ಗ್ಯಾರಂಟಿ ನನ್ನಮ್ಮ ಮಾಡಿದ್ದು ಅಂತ ಹೇಳ್ತೀನಿ. ಇನ್ನೊಂದ್ಸರಿ ಇದು ನೋಡಿ ಅಮ್ಮ ಮಾಡಿರೋದು ಅಂತ ಹೇಳ್ತಾಳೆ. ಇಲ್ಲ ನಮ್ಮಮ್ಮ ಅಲ್ಲ ನೀನು ಮಾಡಿರೋದು ಅಂತ ಹೇಳ್ತೀನಿ. ನನಗೆ ಗೊತ್ತಾಗುತ್ತೆ, ಸ್ಮೆಲ್ಲಲ್ಲೇ ಕಂಡುಹಿಡ್ಬಿಡ್ತೀನಿ ನಾನು. ಪ್ರತಿ ಮನೆಯ ಜೀವಾಳ ಎರಡೂ ಕೂಡ ಗೃಹಿಣಿಯಾಗಿರ್ತಾರೆ. ಪ್ರತಿಯೊಬ್ಬ ಗೃಹಿಣಿಗೂ ಕೂಡ ತನ್ನ ಮನೆ ಹೀಗೇ ಇರಬೇಕು ಅನ್ನುವಂತಹ ಒಂದಷ್ಟು ಕನಸು ಕಲ್ಪನೆಗಳಿರುತ್ತೆ. ಅದಕ್ಕೆ ನಮ್ಮ ಮಿನಿಸ್ಟರ್ಗಳ ಧರ್ಮಪತ್ನಿಯರು ಕೂಡ ಹೊರತಾಗಿಲ್ಲ. ಬನ್ನಿ ಹಾಗಿದ್ರೆ ಭೈರತಿ ಸುರೇಶ್ ಅವರ ಮನೆ ಹೇಗಿದೆ ಅದನ್ನು ಸಂಪೂರ್ಣವಾಗಿ ಅವರ ಪತ್ನಿ ಪದ್ಮಾವತಿ ಅವರೇ ವಿವರಿಸ್ತಾರೆ. ಮೇಡಮ್, ಇಡೀ ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸುವಂಥ ಆಸೆ. ಸೊ ಈ ಮನೆಯ ಒಂದು ಪ್ರತಿಯೊಬ್ಬರಿಗೂ ಕೂಡ ಮನೆ ಅನ್ನೋದು ಕನಸು. ಈ ಮನೆ ಬಗ್ಗೆ ನಿಮ್ಗೆ ಕಟ್ಟುವಂಥ ಮುಂಚೆ ಯಾವ ರೀತಿಯಾದಂಥ ಕನಸಿತ್ತು? ಭೈರತಿ ಸುರೇಶ್ ಅವರ ತಾತ ಅಂದರೆ ಮುನಿಸ್ವಾಮಪ್ಪ ಅಂತ ಅವರು ಜಮೀನ್ದಾರರವರು. ಅವರು 50 ವರ್ಷಕ್ಕೆ ಮೊದಲು ಒಂದು ಮನೆಯನ್ನು ಕಟ್ಟಿದ್ರು ಇಲ್ಲಿ. ಆ ಮನೇಲೇ ನಮ್ಮ ಮದುವೆ ಆಗಿದ್ದು, ಅವರು ಬೆಳೆದಿದ್ದು, ಅವರು ಓದಿದ್ದು ಬೆಳೆದಿದ್ದು ಎಲ್ಲ ಅದೇ ಮನೇಲೇ. ನಮ್ಮ ಮದುವೆ ಆಗಿದ್ದು, ನಮ್ಮ ಮಕ್ಕಳು ಹುಟ್ಟಿದ್ದೆಲ್ಲ ಅಲ್ಲೇನೆ. ನಾವು ಒಂದು ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿ ಈ ಮನೇನ ಕಟ್ಟೋದಕ್ಕೆ ನಾವು 2019ಗೆ ಸ್ಟಾರ್ಟ್ ಮಾಡಿದ್ವಿ. ಆಗ ನಾವು ಬೇರೆ ಜಾಗದಲ್ಲಿ ಇದ್ಕೊಂಡು ಇದೇ ಮನೇಲಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಒಂದು ಪುಟ್ಟದಾಗಿ ಇದೇ ಕಾಂಪೌಂಡಲ್ಲಿ ಪಕ್ಕದಲ್ಲಿ ಒಂದು ಮನೆ ಕಟ್ಕೊಂಡು ಆ ಮನೆಗೆ ಶಿಫ್ಟ್ ಆಗಿ, ಮನೆ ಕಟ್ಟಬೇಕಾದ್ರೂ ಕೂಡ ಬೇರೆ ಕಡೆ ಇಷ್ಟ ಇರಲಿಲ್ಲ ಈ ಜಾಗ ಬಿಟ್ಟು ಹೋಗೋದಕ್ಕೆ. ಅದು ಒಂಥರ ಕನೆಕ್ಷನ್, ಅದು ಚಿಕ್ಕ ವಯಸ್ಸಿಂದ ಬೆಳೆದಿರೋದು, ಅದರಿಂದ ಅದು ಕನೆಕ್ಷನ್ ಅದು ಅವ್ರಿಗೆ. ಹಂಗಾಗಿ ಒಂದು ಚಿಕ್ಕದಾಗಿ ಇಲ್ಲೇ ಪುಟ್ಟು ಮನೆ ಕಟ್ಕೊಂಡು ಅದಕ್ಕೆ ಹೋಗಿದ್ವಿ ನಾವು. ಆಮೇಲೆ ಅದಾದಮೇಲೆ ಇಲ್ಲಿದ್ದಿದ್ದ ಮನೇನ ಡೆಮೊಲಿಷ್ ಮಾಡಿ ಹಳೆ ಮನೇನ ಇದನ್ನು 2019ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು. 2 ಇಯರ್ಸ್ ಕಂಪ್ಲೀಟ್ ಆಯಿತು ಮನೆ ಕಂಪ್ಲೀಟ್ ಆಗೋದಕ್ಕೆ. ಒಂದು 2.5-3 ವರ್ಷ ತೊಗೊಂಡ್ರು ಮನೆ ಕಟ್ಟೋದಕ್ಕೆ. ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಬೋದಾ? ಖಂಡಿತ ಮಾಡಿಸ್ತೀವಿ. ಮೊದಲು ಇಲ್ಲಿಂದನೇ ಶುರು ಮಾಡೋಣ ಅನಿಸುತ್ತೆ. ಇದು ನಮ್ಮ ಅತ್ತೆ ಅವರು, ನಾವು ಎಲ್ಲ ಮನೇಲಿ ಎಲ್ಲರೂ ದೈವ ಭಕ್ತರೆ. ಅವರು ನಮ್ಮ ಮನೇಲಿ ಇದು ಒಂದು ಹಳೆ ತುಳಸಿ ಕಟ್ಟೆ ಇತ್ತು. ಅಮ್ಮನಿಗೆ ನಮ್ಮ ಬೀಗರು ಮನೆಗೆ ಹೋಗಿದಾಗ ಅಲ್ಲಿ ನೋಡಿಬಿಟ್ಟು ಇದ್ರ ಮೇಲೆ ತುಂಬ ಇಷ್ಟ ಆಗೋಯ್ತು. ಆವಾಗ ಅವ್ರು ಎಲ್ಲಿ ಮಾಡಿಸಿದ್ರು ಅಂತ ಕೇಳಿಕೊಂಡು ಅದೇ ಜಾಗದಲ್ಲಿ ಇದನ್ನು ಮಾಡಿಸಿದ್ದು. ಇದು ಮೂರ್ತಿ ಮಾಡ್ತಾರಲ್ಲ, ದೇವಸ್ಥಾನಗಳೆಲ್ಲ ಮೂರ್ತಿ ಕೆತ್ತನೆ ಮಾಡಿರ್ತಾರಲ್ಲ, ಅದೇ ಕಲ್ಲಿನಿಂದ ಅಂದರೆ ಕಪ್ಪು ಶಿಲೆಯಿಂದ ಮಾಡಿರೋದು ಇದು. ಫಸ್ಟಿಗೆ ಬಂದರೆ ಒಂದು ಹಾಲ್ ಇದೆ. ಹಾಲಿಂದ ನೀವು ರೈಟಿಗೆ ಬಂದರೆ ಕಚೇರಿ ಇದೆ, ಮಿನಿಸ್ಟರ್ ಕಚೇರಿ ಇರುತ್ತೆ. ಪ್ರತಿ ಮಿನಿಸ್ಟರ್ಗಳ ಮನೆಯಲ್ಲೂ ಕೂಡ ಇದೊಂದು ಕಚೇರಿ ಇದ್ದೇ ಇರುತ್ತೆ. ಇದು ಗೃಹ ಕಚೇರಿ ಥರ ಗ್ರೌಂಡ್ ಫ್ಲೋರ್ನಲ್ಲೇ. ಹೌದು, ಪ್ರತಿದಿನ ಸರ್ ಇಲ್ಲೇ ಬಂದು ಜನಗಳನ್ನೆಲ್ಲ ಮೀಟ್ ಮಾಡೋದು, ಅವ್ರ ಕುಂದುಕೊರತೆಗಳು ಏನಿದೆ ಅಂತ ವಿಚಾರಿಸ್ಕೊಂಡು ಅವ್ರಿಗೆ ಏನು ಬೇಕೋ ಸಹಾಯ ಎಲ್ಲ ಮಾಡಿ ಅವ್ರನ್ನ ಕಳಿಸೋದು. ಯೂಶಲಿ ತಿಂಡಿ ಊಟದ ವ್ಯವಸ್ಥೆನೂ ಕೂಡ ಮಾಡ್ತಾರೆ, ಅವ್ರು ಕೇಳ್ತಾರೆ ಕೂಡ. ಹೌದು, ಅವ್ರಿಗೇನಂದರೆ ಮನೆಗೆ ಬಂದವ್ರಿಗೆ ಅತಿಥಿ ಸತ್ಕಾರ ಮಾಡಬೇಕು ಅಂತ ತುಂಬ ಇಷ್ಟ ಅವ್ರಿಗೆ. ಅದಕ್ಕೋಸ್ಕರನೇ ಏನು ಮಾಡಿದ್ದಾರೆ ಅಂತ ಹಿಂದೆ ಕ್ಯಾಂಟೀನ್ ಮಾಡಿಸಿ ಪ್ರತಿದಿನ ಅಡುಗೆ ಅವ್ರು ಕೇಟ್ರಿಂಗ್ ಅವ್ರಿಗೆ ಹೇಳಿ ತಿಂಡಿ ದಿನ ಬೆಳಗ್ಗೆ ತಿಂಡಿ 100-150 ಜನಕ್ಕೆ ತಿಂಡಿ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಸೊ ಲಿವಿಂಗ್ ಏರಿಯಾಗೆ ಎಂಟ್ರಿ ಆಗ್ತಾ ಇದ್ದೀವಿ ನಾವು. ಬಹಳ ವಿಶಾಲವಾದಂತಹ ಲಿವಿಂಗ್ ಏರಿಯಾ. ಈ ಮನೇನ ಅವ್ರಿಗೆ ವೈಟ್ ಕಲರ್ ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಮತ್ತು ಈ ಬ್ರಾನ್ಸ್ ಎಲ್ಲ ಹಾಕಿದಾರಲ್ಲ, ಅವರೆಲ್ಲ ಇದೇ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವರು. ಆಮೇಲೆ ಈ ಬೆಳಕು, ಈ ದೊಡ್ಡ ದೊಡ್ಡ ವಿಂಡೋಸ್ ಎಲ್ಲ ಇದೆ, ಇಲ್ಲೆಲ್ಲ ಬೆಳಕು ಬರೋದು, ಆ ಥರ ಎಲ್ಲ ಇವರೇ ಪ್ಲ್ಯಾನ್ ಮಾಡಿದ್ದು ಅದನ್ನು. ಮತ್ತು ಇದೆಯಲ್ಲ ಈ ವರ್ಕ್ ಮ್ಯಾನ್ಶಿಪ್ ಎಲ್ಲನೂ ಇದು ತಾಜ್ ಮಹಲ್ನಲ್ಲಿ ಇರೋವಂಥದ್ದು. ಇದನ್ನೆಲ್ಲ ನ್ಯೂಜಿಲೆಂಡಿಂದ ತಂದು ರಿಯಲ್ ಪರ್ಲ್ಸ್ ಇದೆಲ್ಲನೂ ಹಾಕಿ ಮಾಡಿಸಿರೋದು ಇದು. ಇವರು ಸರ್ ಅವರ ತಾತ, ಇವರು ಮುನಿಸ್ವಾಮಪ್ಪ ಅಂತ ಜಮೀನ್ದಾರರು ಅವರು. ಅವ್ರ ವೈಫು ಜಯಲಕ್ಷ್ಮಮ್ಮ ಅಂತ ಅಂದ್ಬಿಟ್ಟು ಅಂತ. ಅವರು 35 ವರ್ಷಕ್ಕೆ ಮೊದಲೇ ತೀರ್ಕೊಂಬಿಟ್ರು ನನ್ನ ಮದುವೆ ಆಗೋಷ್ಟೊತ್ತಿಗೆನೇ. ಅಂದರೆ ಇವ್ರು ಮಾಡಿದ್ದ ಇದೆಲ್ಲ ಆಸ್ತಿ, ಈ ಮನೆ ಇರೋ ಜಾಗ, ಇದೆಲ್ಲ ಅವರೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ಇವರೇ ಕಾರಣ.
ಅವ್ರ ತಾತ ಅಜ್ಜಿ. ಇದು ಅವ್ರ ಅಣ್ಣ. ಇವರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು ಚಿಕ್ಕ ವಯಸ್ಸಿಗೆನೆ. ಇದು ಸರ್ ಅವ್ರ ತಂದೆಯವರು. ಇವರು ಇವ್ರಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು. ಸುಬ್ಬಣ್ಣ ಅವರು ಅಂತ, ಇವರು ಜಮೀನ್ದಾರೇನೆ. ಸೊ ಅಲ್ಟಿಮೇಟ್ ಚಿತ್ರ ಅನಿಸುತ್ತೆ. ಅವರ ಆತ್ಮೀಯತೆಗೆ ಯಾವಾಗಲೂ ಕೂಡ ಹಿಂಗೇನೆ ರಾಮನ ಪಕ್ಕ ಹನುಮಂತ ಇದ್ದಂಗೆ ಯಾವಾಗಲೂ ಜೊತೆಲಿ ನಮ್ಮ ಯಜಮಾನ್ರ ಫೇವ್ರೆಟ್ ಫೋಟೋ ಇದು. ಇದು ಅವರು MLC ಆಗಿದ್ರು ಅಂತ ಕಾಣಿಸುತ್ತೆ. ಅದು ಯಾವುದೋ ಫಂಕ್ಷನಲ್ಲಿ ಪ್ರೋಗ್ರಾಮಲ್ಲಿ ತೆಗ್ದಿರೋದು ಅದು. ಬಂದು ಎಂಟ್ರಿ ಆದ ತಕ್ಷಣನೇ ತಿರುಪತಿ ತಿಮ್ಮಪ್ಪ ಪದ್ಮಾವತಿ ಅಮ್ಮನವರ ದರ್ಶನ. ಹೌದು, ಇದು ನನ್ನ ಫೇವ್ರೆಟ್ ಫೋಟೋ. ಇದು ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಅಂದ್ಬಿಟ್ಟು ಮನೆಗೆ ಎದುರುಗಡೆ ಹಾಕಿರೋದು ಇದು. ಇದೆಲ್ಲ ಸ್ಪೆಷಲಾಗಿ ಮಾಡಿಸಿರೋದು ನಾವೇನೇ ಇದೇ ರೀತಿಯಿಂದ ಇರಬೇಕು ಅಂತ ಅಂದ್ಬಿಟ್ಟು ಅಂತ. ಇದೆಲ್ಲ ಬ್ರಾಸ್, ಫುಲ್ 100% ಬ್ರಾಸ್ ಇದೆಲ್ಲನೂ. ಇದೆಲ್ಲ ಟೀ ಕುಡ್ ಯೂಸ್ ಮಾಡಿರೋದು. ಇಡೀ ನಮ್ಮ ಮನೆಗೆ ಪೂರ್ತಿ ಟೀ ಕುಡ್ಡೇ ಯೂಸ್ ಮಾಡಿರೋದು. ಎಲ್ಲ ಇಂಪೋರ್ಟೆಡ್ದು. ಹಾಂ, ಅಷ್ಟಲಕ್ಷ್ಮಿ ಇದೆ ಇಲ್ಲಿ. ಮನೆ ದೇವರು ಶಿವ ಪಾರ್ವತಿ, ಶಿವ ಆಗಿರೋದ್ರಿಂದ ಮಧ್ಯದಲ್ಲಿ ಅದೇ ದೇವರಿದೆ. ಯಾರು ಹೆಚ್ಚಿನ ಭಕ್ತರು ಅಂದರೆ ಆಸ್ತಿಕರು ಯಾರು ನಿಮ್ಮ ಮನೆಯಲ್ಲಿ? ಅಂದರೆ ಸರ್ ಜಾಸ್ತಿ ಪೂಜೆ ಮಾಡ್ತಾರಾ ನೀವಾ ಅಂತ? ನಾನು ಅಮ್ಮ ತುಂಬ ಪೂಜೆ ಮಾಡ್ತೀವಿ. ಸರ್ಗೆ ತುಂಬ ಭಕ್ತಿ ಇದೆ ದೇವರು ಅಂದರೆ. ದೇವ್ರ ಮೇಲೆ ಭಕ್ತಿ ಇದೆ ಅಂತ ಅಂದ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು 10 ನಿಮಿಷ ಪೂಜೆ ಮಾಡಲ್ಲ ಅವರು. ನನ್ನ ಕೆಲಸದಲ್ಲೇ ನಾನು ದೇವ್ರನ್ನ ಕಾಣ್ತೀನಿ ಅಂತ ಅಂದ್ಬಿಟ್ಟು ಜನಗಳಿಗೆ ಸಹಾಯ ಮಾಡೋದು ಅದೇ ಮಾಡ್ತಾರೆ ಅವರು. ಸೊ ಅವ್ರ ಫೇವ್ರೇಟ್ ಗಾಡ್ ಯಾರಿಗೆ ಜಾಸ್ತಿ ನಡ್ಕೊತಾರೆ? ಆಂಜನೇಯನ ಅವ್ರಿಗೆ ತುಂಬ ನಂಬ್ತಾರೆ ಅವರು. ಅದು ಭಕ್ತಿ ಜಾಸ್ತಿ ಅದ್ರ ಮೇಲೆ ಅವ್ರಿಗೆ. ಆಂಜನೇಯ ಅಂದರೆ ತುಂಬ ಇಷ್ಟ ಅವ್ರಿಗೆ. ಇದು 2 ಕಿಚನ್ ಇದೆ ನಮ್ಮ ಮನೆಗೆ. ಅದು ಡ್ರೈ ಕಿಚನ್ನು, ಇದು ವೆಟ್ ಕಿಚನ್ನು. ಇಲ್ಲೇ ತುಂಬ ಹೆಚ್ಚಿನ ಹೊತ್ತು ನಾವು ಕಾಲ ಕಳೆಯೋದು ಪ್ರತಿದಿನ, ನಾನು ಅಮ್ಮ ಇಬ್ಬರೂ ಅಷ್ಟೇ. ಯಾಕೆಂತಂದರೆ ನಾವಿಲ್ಲಿ ಮನೆಗೆ ತುಂಬ ಜನ ಬರೋರು ಹೋಗೋರು, ಇಲ್ಲೇ ಇರೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಅಡುಗೆ ಮಾಡೋದು, ಕಾಫಿ ಟೀ ಅದೆಲ್ಲ ನಡೀತಾನೆ ಇರಬೇಕು ನಮ್ಮ ಮನೇಲಿ. ಹಂಗಾಗಿ ನಮ್ಗೆ ಹೆಚ್ಚಿನ ಸಮಯ ಇಲ್ಲೇ ಕಳೆದೋಗುತ್ತೆ ನಮ್ಮದು. ಸೊ ಮಾರ್ಬಲ್ ಎಲ್ಲ ವೈಟ್ ಆ್ಯಂಡ್ ವೈಟ್ ಆ್ಯಕ್ಚುಲಿ. ಹೌದು, ವೈಟ್ ಆ್ಯಂಡ್ ವೈಟು. ಆಮೇಲೆ ಇದು ಇದೇ ರೀತಿ ಇರಬೇಕು, ಬ್ರಾಸ್ ಗೋಲ್ಡ್ ಕಲರ್ ಇರಬೇಕಂತ ಅಂದ್ಬಿಟ್ಟು ಇದನ್ನು ನಾವೇ ಮಾಡಿಸಿದ್ದು. ಇದನ್ನು ಸೊ ವೈಟಿಗೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ರಿಚ್ ಆಗಿ ಕಾಣಿಸುತ್ತೆ ಅಂತ. ಮತ್ತೆ ತುಂಬ ಸಾಫ್ಟ್ ಆ್ಯಂಡ್ ಎಲಿಗೆಂಟ್ ಆಗಿ ಕೂಡ ಇದೆ. ಹೌದು, ಬೆಳಕೆಲ್ಲ ಮನೆಗೆ ಚೆನ್ನಾಗಿ ಬರಬೇಕು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಓಪನ್ ಆಗೇ ಇದು ಮಾಡಿದ್ದು ನಾವು. ಹೌದು, ನ್ಯಾಚುರಲ್ ಬೆಳಕು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅಂತ ಮಾಡಿಸಿದ್ದು. ತುಂಬ ವಿಶಾಲವಾಗಿ ಇದೆ. ಇದೆಲ್ಲ ಸೋಫಾ ಇದೆಲ್ಲ ನಾನು ತೊಗೊಂಬಂದಿದ್ದು. ನಮ್ಮದಾಗಿತ್ತು ಪ್ಲ್ಯಾನು. ಅದೇ ಇಬ್ಬರದು ಮಿಕ್ಸ್ ಆಗಿದೆ. ಇಲ್ಲಿ ನಮ್ಮ ಫೋಟೋಸ್ ಇದೆ, ಹಳೆ ಓಲ್ಡ್ ಫೋಟೋಸು. ಇದು 2016 ಫೋಟೋ ತಗೊಂಡಿರೋದು. ಇದು ಇದು 2016. ಆ ಫೋಟೋ ಬಂದು ನನ್ನ ಮಕ್ಕಳು ಸ್ಕೂಲಲ್ಲಿ ಏನೋ ಪ್ರೋಗ್ರಾಮ್ ಇತ್ತು, ಅದಕ್ಕೋಸ್ಕರ ಫೋಟೋ ಬೇಕು ಅಂದಾಗ ನಾನು ಇವರು ಹೋಗಿ ಫ್ಯಾಮಿಲಿ ಫೋಟೋ ಅಂದ್ಬಿಟ್ಟು ತೆಗೆಸ್ಕೊಂಬಂದ್ವಿ. ಇದು ಬಂದು ಸರ್ ಫಸ್ಟು ಮಿನಿಸ್ಟರ್ ಆದಾಗ ಅವರು ಆಫೀಸ್ ಪೂಜೆ ಇತ್ತು, ಅವಾಗ ತೊಗೊಂಡಿರೋದು ಅದು. ಇದು ಮಕ್ಕಳು ಸಣ್ಣವರಿದ್ದಾಗ ನಮ್ಮ ಅತ್ತೆಯವ್ರ ಜೊತೆಲಿ ಅವರು ನಮ್ಮ ನಾದಿನಿಯವ್ರ ಮನೆಯಲ್ಲಿ, ರಮಕ್ಕ ಅವ್ರ ಮನೆಯಲ್ಲಿ ತೊಗೊಂಡಿರೋದು ಇದು ಎಲ್ಲನೂ. ಅವ್ರಿಗೆ ನ್ಯೂಸು ಅದೆಲ್ಲ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಪ್ರತಿದಿನ ನ್ಯೂಸ್ ನೋಡೋದೇ ಅವ್ರ ಕೆಲಸ. ಮನೆಗೆ ಬಂದಾಗ ಆವಾಗ ಪ್ರತಿದಿನ ನೋಡ್ತಾರೆ, ಕಂಪಲ್ಸರಿ ಅವ್ರಿಗೆ ಇರಬೇಕು ಟಿವಿ. ಓಕೆ, ಹಾಂ. ಸೊ ಹಾಗಾಗಿ ರೂಮಲ್ಲಿ ಕೂಡ ಒಂದು ಟಿವಿ ಫಿಕ್ಸ್. ಹೌದು. ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿ ಎಲ್ಲ ಪ್ಲಾನ್ ಮಾಡಿರೋದು ಈ ಪ್ಲೇಸ್ನ. ಓಕೆ, ಇದಕ್ಕೆ ಅದು ಮ್ಯಾಚ್ ಆಗಬೇಕು, ಎಲ್ಲ ಮ್ಯಾಚ್ ಆಗಬೇಕು ಅಂತ ಮಾಡಿರೋದು. ಇದು ಇಲ್ಲಿಂದ ನೋಡಿದಾಗ ಮಾರ್ಬಲ್ದು ಒಂದೇ ಇದಾಗಬೇಕು ಅಂತ ಆರ್ಟಿಸ್ಟಿಕ್ ಆಗಿ ಕಾಣಿಸುತ್ತೆ. ಹೌದು. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಹೌದು. ಇನ್ಲೇ ವರ್ಕ್ ಅದು.
ಸೊ ಅದಕ್ಕೆ ಮ್ಯಾಚ್ ಆಗೋ ಥರನೇ ಹ್ಯಾಂಗಿಂಗ್. ಹೌದು, ಅಲ್ಲಿ ಮೇಲೆ ಹಾಕಿರೋದು, ರೂಫಲ್ಲಿ ಹಾಕಿರೋದು, ಮತ್ತು ಇದು ಈ ಸರ್ಕಲ್ ಎಲ್ಲ ಅದಕ್ಕೆ ಮ್ಯಾಚಿಂಗೇ ಮಾಡಿರೋದು. ಸೊ ರೂಫ್ ಹ್ಯಾಂಗಿಂಗಲ್ಲಿರೋದು ಬ್ರಾನ್ಸ್ ಒರಿಜಿನಲ್ ಬ್ರಾನ್ಸ್, ಸೇಮ್ ದೇವ್ರ ಮನೆಯಲ್ಲಿ ಇದೆಯಲ್ಲ ಅದೇ ಥರ. ಹೌದು ಹೌದು ಹೌದು, ಅದನ್ನು ಮಾಡಿಸಿ ಹಾಕಿ 3 ಮ್ಯಾಚ್ ಮಾಡಿರೋದು ಅದು. ಓಕೆ. ಹಾಂ. ಸೆಕೆಂಡ್ ಫ್ಲೋರಲ್ಲಿ ಬಂದ ತಕ್ಷಣನೇ ಲೈಬ್ರರಿ. ಓಕೆ. ಯಾವ ಥರದ ಪುಸ್ತಕಗಳನ್ನ ಜಾಸ್ತಿ ಓದ್ತಾರೆ? ನಮ್ಮ ಮನೆಯವ್ರಿಗೆ ರಾಜಕೀಯದ ಬಗ್ಗೆ ತುಂಬ ಇಂಟ್ರೆಸ್ಟ್, ಅದ್ರ ಬಗ್ಗೆ ನೋಡ್ತಾರೆ ಎಲ್ಲ. ಹೌದು, ಸಾಕಷ್ಟು ಪುಸ್ತಕಗಳಿದೆ. ಎಲ್ಲ ರೀತಿ ಪುಸ್ತಕಗಳಿದ್ದಾವೆ ಇಲ್ಲಿ. ಸೊ ಫಸ್ಟು ಸೆಕೆಂಡ್ ಫ್ಲೋರ್ಗೆ ಬಂದ ತಕ್ಷಣವೇ ಸಿಗೋದು ಲೈಬ್ರರಿ ಆದ ತಕ್ಷಣವೇ ಸೊ ಜಿಮ್ ಏರಿಯಾ. ಸೊ ಮನೆ ಎಷ್ಟು ದೊಡ್ಡ ಮನೆ ಇದ್ಮೇಲೆ ಜಿಮ್ ಏರಿಯಾ ಖಂಡಿತ ಇರಲೇಬೇಕು. ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನಾನು ನನ್ನ ಮಕ್ಕಳೇ ತುಂಬ ಸ್ಪೆಂಡ್ ಮಾಡೋದು. ಸರ್ಗೆ ತುಂಬ ಕಡಿಮೆ ಸಮಯ ಇರೋದ್ರಿಂದ ಅವರು ಕಡಿಮೆ, ದಿನೊಂದು 15 ಮಿನಿಟ್ಸ್ ಅಷ್ಟೇ. ಅವರೇನು ಅವರು ಸಿಂಪಲ್ ಎಕ್ಸರ್ಸೈಸಸ್ ಎಲ್ಲ ರೂಮಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ವಾಕ್ ಏನಾದ್ರು ಮಾಡಬೇಕಂದ್ರೆ ಅವರೇನು ತುಂಬ ಯೂಸ್ ಮಾಡಲ್ಲ ಇದನ್ನು. ಟೆರೆಸಲ್ಲಿ ಮಾಡೋದು, ಓಪನ್ ಏರಿಯಾದಲ್ಲಿ ಮಾಡೋದು ತುಂಬ ಇಷ್ಟ ಅವ್ರಿಗೆ. ಹೊರಗಡೆ ಲಾನ್ ಮೇಲೆ, ಓಪನ್ ಏರಿಯಾದಲ್ಲಿ ಮೇಲೆ ಟೆರೆಸಲ್ಲಿ ಮಾಡೋದು ಅದು ಖುಷಿ ಆಗುತ್ತೆ ಅವ್ರಿಗೆ. ಸೊ ನೆಕ್ಸ್ಟ್ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಹೋಮ್ ಥಿಯೇಟರ್ಗೆ. ಸೊ ಮನೆ ಅಂತ ಇಷ್ಟು ಚಂದದ ಮನೆ ಕಟ್ಟಿದ ಮೇಲೆ ಅಲ್ಲಿ ಒಂದು ಹೋಮ್ ಥಿಯೇಟ್ರ್ ಕೂಡ ಇರಬೇಕು. ನೈಸ್ ಅಂತ ಅನಿಸುತ್ತೆ ಅದು. ಈ ಜಾಗದಲ್ಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಜಾಸ್ತಿ ನೀವು? ಯಾವುದಾದ್ರೂ ಸಿನಿಮಾ ನೋಡ್ಬೇಕಂತಂದಾಗ, ಮೂವಿ ನೋಡ್ಬೇಕಂದಾಗ ಇಲ್ಲಿಗೆ ಬರ್ತೀವಿ. ಸೇಮ್ ಥಿಯೇಟರ್ಗೆ ಹೋಗಿ ಯಾವ ಫೀಲ್ ಇರುತ್ತೋ ಅದೇ ರೀತಿ ಇರುತ್ತೆ. ಎಲ್ಲ ಇಲ್ಲೇ ತರಿಸ್ಕೊಂಡು ಊಟ ಮಾಡಿಕೊಂಡು ನಾವಿಲ್ಲೇ ಕೂತ್ಕೊಂಡು ಟಿ ವಿ ನೋಡೋದು, ಮೂವೀಸ್ ನೋಡೋದು ಎಲ್ಲನೂ. ವಿತ್ ಫ್ಯಾಮಿಲಿನೇ ನೋಡ್ತೀರಾ? ಹೌದು ಹೌದು ಹೌದು. ಮಕ್ಕಳಿಗೆ ಯಾವ ಥರ ಮೂವೀಸ್ ಇಷ್ಟ ಆಗುತ್ತೆ? ಸರ್ಗೆ ಯಾವ ಥರ ಮೂವೀಸ್ ಇಷ್ಟ? ಸರ್ಗೆ ಮೇಯ್ನಾಗಿ ಅವರು ತೊಗೊಂಡಿದ್ದಿನದ್ದು ಅದೆಲ್ಲ ತುಂಬ ಇಷ್ಟ. ಅದನ್ನು ನೋಡ್ತಾ ಇರ್ತಾರೆ ದೊಡ್ಡ ಸ್ಕ್ರೀನಲ್ಲಿ ಹಾಕೊಂಡು ನೋಡ್ತಿರ್ತಾರೆ. ಅದಕ್ಕಿಂತ ಕೆಳಗಡೆ ಒಂದು ಹ್ಯಾಂಗಿಂಗ್ ನೋಡಿದ್ವಿ, ಅದಕ್ಕಿಂತ ಈ ಹ್ಯಾಂಗಿಂಗ್ ರೇಟ್ ತುಂಬ ದೊಡ್ಡದಿದು. ಓಕೆ. ಸೊ ಹೆಂಗೆ ಇದು ಪ್ಲ್ಯಾನ್ ಎಲ್ಲಿಂದ ಬಂದಿದ್ದು, ಎಲ್ಲಿಂದ ತರಿಸಿದ್ದು? ಇದು ದುಬೈಯಿಂದ ತರಿಸಿದ್ದು. ನಾವು ಈ ಮನೆಗೆ ಒಂದು ದೊಡ್ಡ ಶ್ಯಾಂಡ್ಲಿಯರ್ ಬೇಕಂತಂದ್ಬಿಟ್ಟು ಅಲ್ಲಿಂದ ತರಿಸಿ ಹಾಕಿದ್ದಿದ್ದು. ಇದು ನಾವು ಯಾರಾದರೂ ಅಲ್ಲಿ ಓಡಾಡಿದ್ರೆ ಅದಷ್ಟೇ ಆನ್ ಆಗುತ್ತೆ, ಆಫ್ ಆಗುತ್ತೆ. ಹಾಂ, ಸೂಪರ್. ಒಳ್ಳೆ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಮ್ಯೂಸಿಕ್ ಗಾಳಿಗೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಲಾನಲ್ಲಿ ಓಡಾಡೋದು ಕೂಡ, ಹಾಗೇನೆ ಪ್ರಕೃತಿ ಮಧ್ಯೆ ಇರೋದು ಕೂಡ ಸರಿಗೆ ತುಂಬ ಇಷ್ಟ ಅಂತ ಹೇಳಿ. ತುಂಬಾನೇ ಇಷ್ಟ ಅವ್ರಿಗೆ. ಇದಂತೂ ಫೇವ್ರೆಟ್ ಪ್ಲೇಸ್ ಅವ್ರಿಗೆ. ರಾತ್ರಿ ಬಂದು ಪ್ರತಿದಿನ ಇಲ್ಲಿ ಕುತ್ಕೊಂಡು ಮಕ್ಕಳ ಜೊತೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಳಗಡೆ ಬರ್ತಾರೆ. ಸರ್, ಮೊದಲನೇದಾಗಿ ನಮ್ಮ ಜನಕ್ಕೆ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ. ಬೆಂಗಳೂರಿನವರೇ ಆದಂತಹ ನೀವು, ನಿಮ್ಮ ಬಾಲ್ಯ ಹೇಗಿತ್ತು? ನನಗೆ ಜ್ಞಾಪಕ ಇರೋಂಗೆ ಇದೇ ಜಾಗದಲ್ಲೇನೆ ನಾವು ಹುಟ್ಟಿ ಬೆಳೆದಿದ್ದು. ಈ ಜಾಗ ಇದೆಯಲ್ಲ, ಈಗ ಈ ನಮ್ಮ ಮನೆ ಕಟ್ಟಿದೆಯಲ್ಲ, ಇದು 1908 1908ನೇ ಇಸ್ವಿಲಿ ನಮ್ಮ ಗ್ರ್ಯಾಂಡ್ ಫಾದರ್ ತಗೊಂಡಿದ್ದು. ಅದಾದ ನಂತರ ಇಲ್ಲೇ ಓಡಾಡ್ಕೊಂಡಿದ್ದ ಜಾಗ. ಇದ್ರ ಬಗ್ಗೆ ಭಾಳ ಬಾಂಧವ್ಯ. ಇವನ್ ಬ್ಯಾಂಗ್ಳೂರಲ್ಲಿ ನನಗೆ ಭಾಳಷ್ಟು ಮನೆಗಳಿದ್ರೂ ಸಹ, ಆದ್ರೂ ಈ ಜಾಗದಿಂದ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಬೆಂಗಳೂರು ನನಗೆ ಪ್ಯಾಲೇಸಲ್ಲಿ ಇರೋದನ್ನು ನನಗಿರೋಕ್ಕೆ ಆಗಲ್ಲ, ನಿದ್ದೆನೂ ಬರೋಲ್ಲ. ಬೈರ್ತಿ ಇದೇ ಜಾಗ, ನಾನು ಹುಟ್ಟಿದ್ದು ಇಲ್ಲೇ, ಈಗ ಇಲ್ಲೇ ಬದುಕ್ತಾ ಇರೋದು ಇಲ್ಲೇ, ನನ್ನ ಕೊನೆ ಜೀವನ ಇರೋ ತನಕ ಇದೇ ಜಾಗ. ಸುಮಾರು 117 ವರ್ಷಗಳಾಗಿದೆ ಈ ಜಾಗಕ್ಕೆ ಬಂದು. ನಮ್ಮ ತಾತ ಅವ್ರ ಜ್ಞಾಪಕ, ನಮ್ಮ ತಂದೆಯವ್ರ ಜ್ಞಾಪಕ, ಈ ಹಿಂದೆ ಇರೋ ಮರಗಳಲ್ಲಿ ಎಲ್ಲ ಹತ್ತಿ ಆಡಿದ್ದು, ಕೆಳಗಡೆ ಬಿದ್ದು ಗಾಯ ಮಾಡ್ಕೊಂಡಿದ್ದು, ಇದೆಲ್ಲ ಖುಷಿ ಅನ್ನಿಸ್ತದೆ. ಈ ಸುರೇಶ್ ಅವರು ಬಾಲ್ಯದ ಜೀವನದಲ್ಲಿ ಹೇಗಿದ್ರು? ತುಂಟಾಟ ಆಡ್ತಾ ಇದ್ರ ಅಥವಾ ತುಂಬಾನೇ ಒಬಿಡಿಯಂಟ್ ಸ್ಟೂಡೆಂಟಾ, ಹೇಗೆ ಅಂತ? ನಾನು ಒಬಿಡಿಯಂಟ್ ಸ್ಟೂಡೆಂಟ್ ಏನಲ್ಲ. ನಾನು ಯಾವಾಗೂ ಆಟ ಪಾಠ, ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ನನಗೆ ಸ್ಟ್ರಿಕ್ಟಾಗಿ ಇದು ಮಾಡಿದವರಲ್ಲ, ಹಂಗಂತ ಒಂದು ದಿವಸನೂ ದುರುಪಯೋಗ ಮಾಡ್ಕೊಳ್ದೆ
ಓದ್ ಕಡೆನೂ ಓದ್ತಾ ಇದ್ದೆ, ಆಟನೂ ಆಡ್ತಾ ಇದ್ದೆ. ಎಲ್ಲಿ ನಿಮ್ಮ ಎಜುಕೇಶನ್, ಬಾಲ್ಯದ ಎಜುಕೇಶನ್? ನಾನು ಬೆಳೆದ ಎಜುಕೇಷನ್ ನಾನು ಬೈರ್ತಿಲ್ಲ. ನಾನು 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಹೊಡ್ತಾ ತಿಂದಿದ್ದೀರಾ ಟೀಚರ್ ಹತ್ರ? ಬೇಕಾದಷ್ಟು ತಿಂದಿದ್ದೀನಿ. ಯಾಕಂದರೆ ಹೈಯೆಸ್ಟ್ ನಾನು ಓದೇ ತಿಂದಿರೋದು ನಾನು ಸ್ಕೂಲಿಗೆ ಹೋಗಲ್ಲ ಅಂತ. ಸೊ ಮಿಡಲ್ ಕ್ಲಾಸ್ ಎಲ್ಲಿ ಮಾಡಿದ್ರಿ? ಹೈಸ್ಕೂಲ್ ಎಲ್ಲಿ? ನಾನು ಈಗ 4ನೇ ಕ್ಲಾಸ್ ತನಕ ನಮ್ಮೂರಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದೆ. ಅದಾದಮೇಲೆ ನಿಮಗೆ ಇದು ಕಮ್ಮನಹಳ್ಳಿ ಕಾಚಟ್ನಹಳ್ಳಿ ಅಂತ ಗೊತ್ತಿರಬೇಕು. ಇಲ್ಲಿಂದ ಒಂದು 6 ಕಿಲೋಮೀಟ್ರು ಇದೆ ಫ್ರೆಜರ್ ಟೌನ್ ಪೋಸ್ಟು. ಅಲ್ಲಿಂದ 5ನೇ ಕ್ಲಾಸಿಂದ ಅಲ್ಲಿ ಸಿಸ್ಟರ್ಸ್ ಕಾನ್ವೆಂಟಲ್ಲಿ ಓದಿದ್ದು ನಾನು. ಯಾವ್ದಾದ್ರು ಒಂದು ಘಟನೆನ ಸ್ಕೂಲ್ ಟೈಮ್ನಲ್ಲಿ ನೆನೆಸ್ಕೊಳ್ಬೇಕು ಅಂದರೆ? ನಮ್ಮೂರು ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು ಅಲ್ಲೇ ಕಂಟಿನ್ಯೂ ಮಾಡಿಬಿಟ್ಟೆ. ಅದು ಶಾಲೆಗೆ ಚಕ್ಕರ್ ಹೊಡೆಯೋದು. ಚಕ್ಕರ್ ಹೊಡೆದು ಎಲ್ಲಿ ಹೋಗ್ತಾ ಇರಲ್ಲ, ಈಗಿನ ಕಾಲದ ಥರ ಅಲ್ಲ. ಆಗ ಚಕ್ಕರ್ ಹೊಡೆದು ಮನೇಲೆ ಹೊಟ್ಟೆ ನೋವು, ಕಾಲು ನೋವು ಅಂದ್ಬಿಡೋದು, ತೋಟಕ್ಕೆ ಹೋಗ್ಬಿಡೋದು. ಅಲ್ಲಿ ಒಂದು ಸರ್ತಿ ಸಿಸ್ಟರ್ಸ್ ನಮ್ಮ ಮನೆಗೆ ಬಂದುಬಿಟ್ರು. ನಮ್ಮ ತಾಯಿ ಹತ್ರ ಕಂಪ್ಲೇಂಟ್ ಹೇಳ್ಬಿಟ್ರು, ಇವನು ಒಳ್ಳೆ ಸ್ಟೂಡೆಂಟು, ನಾವು ಇವನಿಗೆ ಏನೋ ಆಗ್ತಾನೆ ಅಂದರೆ ಇವನು ಶಾಲೆಗೆ ಬರೋಲ್ಲ ಸರಿಯಾಗಿ ಅಂತ. ಆವತ್ತು ಸರಿಯಾಗಿ ಹಿಡ್ಕೊಂಡು ನಮ್ಮಮ್ಮ ಹೊಡೆದಾಕ. ಓಕೆ. ಈ ಚೊಂಬು ಗೊತ್ತಲ್ಲ ನಿಮಗೆ, ಆ ಚೊಂಬು ತಗೊಂಡು ಸರಿಯಾಗಿ ಹೊಡೆದಾಕ್ಬಿಟ್ರು. ಸೊ ನನಗೆ SSLCಲಿ ಒಳ್ಳೆ ಮಾರ್ಕ್ಸ್ ಬಂತು. ಮಾರ್ಕ್ಸ್ ಬಂದಮೇಲೆ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ PCMB ತಗೊಂಡೆ ನಾನು. ಸಾಕಷ್ಟು ಜನ ಲೀಡರ್ಗಳು ಅದೇ ನ್ಯಾಷನಲ್ ಕಾಲೇಜ್, ಭಾಳಷ್ಟು ಜನ ಲೀಡರ್ಸು, IPS, IAS, ಡಾಕ್ಟರ್ಸು, ಇಂಜಿನಿಯರ್ಸ್ ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಇದ್ದರೆ ಅವರೆಲ್ಲರೂ ಹೈಯೆಸ್ಟ್ ಓದಿರೋರು ಬಸವನಗುಡಿ ನ್ಯಾಷನಲ್ ಕಾಲೇಜ್. ನ್ಯಾಷನಲ್ ಕಾಲೇಜ್ ಅಂದರೆ ಇದು ಜ್ಞಾನ ದೇಗುಲ ಅಂತಾನೆ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇದೆಯಲ್ಲ ಈಗ, ಗ್ಯಾಂಗ್ ಇತ್ತ 100% ನಮ್ದೆಲ್ಲ ಗ್ಯಾಂಗು ಅಲ್ಲಿ ಹಿಂದೆನೇ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಗೊತ್ತಿಲ್ಲ ನಿಮಗೆ. ಈಗ ಅಲ್ಲಿ ಕಾರ್ಯಕ್ರಮಗಳು ಮಾಡೋಕ್ಕೆ ಕೊಡ್ತಾರೆ, ಮುಂಚೆ ಕೊಡ್ತಿರ್ಲಿಲ್ಲ. ಮುಂಚೆ ನಮ್ಮದೇ ರಾಜ್ಯ, ನಮ್ಮದೇ ಸಾಮ್ರಾಜ್ಯ. ವಾಲಿಬಾಲು, ಕ್ರಿಕೆಟು, ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲು. ಸೊ ಇದೆಲ್ಲ ಆ್ಯಕ್ಟಿವಿಟೀಸು, ಕ್ರಿಕೆಟ್ ಆಡೋದು, ವಾಲಿಬಾಲ್ ಆಡೋದು, ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಡೋದು ಅಲ್ಲಿ. ಸೊ ಕಾಲೇಜ್ ಜೀವನ ಆದಮೇಲೆ ಬರೀ ಆಟ ಪಾಠ ಅಷ್ಟೇ ಇರಲ್ಲ ಸರ್, ಜೊತೆನಲ್ಲಿ ಲವ್ ಲೈಫ್ ಕೂಡ ಇರುತ್ತೆ. ಕಾಲೇಜಲ್ಲಿ ಯಾರನ್ನಾರು ಇಷ್ಟಪಟ್ಟಿದ್ರಾ? ಅದು ಇನ್ಫ್ಯಾಕ್ಚುಯೇಷನ್ಸ್ ಇದ್ದೇ ಇರ್ತದೆ, ಬಟ್ ಸೀರಿಯಸ್ ಅಂತ ಏನೂ ಇರಲಿಲ್ಲ. ನಮ್ಮದು ಒಂಥರ ಅವಾಗೇ ಒಂಥರ ನಾವೆಲ್ಲ ಫ್ರೆಂಡ್ಸು, ಗ್ಯಾಂಗು, ಫಂಕ್ಷನ್ಸು, ಕನ್ನಡ ರಾಜ್ಯೋತ್ಸವ, ಉತ್ಸವ. ನಾನು ಫ್ರೆಶ್ ಆಗಿತ್ತಾ ಯಾರ ಮೇಲಾರು? ಅದು ಪಾಪ ಎಲ್ಲೋ ಇರ್ತಾರೆ, ಈಗ ಬಿಡಿ, ಯಾಕೆ 100% ಈ ಸಣ್ಣ ಏನು 18-19 ವರ್ಷ ಅಲ್ಲೇ ನಮ್ಮ ಆಗ ಇತ್ತು. ಅದೆಲ್ಲ ಈಗ ಮುಗಿದು ಹೋಗಿದ್ದು, ಈಗ ಬೆಳೆದ ಮಕ್ಕಳವ್ರಮ್ಮ ಇನ್ಫೆಕ್ಷನ್ ಆಗಿತ್ತು ಅಷ್ಟೇ. ಕಾಲೇಜ್ ಲೈಫಲ್ಲಿ ನಡೆದಿರೋಂಥ ಮರೆಯೋಕ್ಕಾಗ್ದೇ ಇರೋಂಥ ಯಾವ್ದಾದ್ರು ಒಂದು ಘಟನೆನ ನೆನ್ಪು ಮಾಡ್ಕೋಬೇಕು ಅಂದರೆ? PMS ಅಂದರೆ ಭಾಳಷ್ಟು ಜನ ಉತ್ತರ ಭಾರತದವರು ಎಲ್ಲ ಇರ್ತಾಯಿದ್ರು. ಸೊ ನಮಗೇನು ನಾವಿಲ್ಲಿ ಹುಟ್ಬೆಳೆದವರು, ನಮ್ಮದು ರಾಜ್ಯ, ನಮ್ಮ ನಾಡು, ನಾವು ಡಾಮಿನೇಟ್, ನಮ್ಮದು ನಡಿಬೇಕು ಅನ್ನೋದು ಇತ್ತು. ಪ್ರಥಮವಾಗಿ BMS ಇಂಜಿನಿಯರಿಂಗ್ ಕಾಲೇಜಲ್ಲಿ ಕನ್ನಡ ಕಂಬ ನೆಟ್ಬಿಟ್ಟು ಕನ್ನಡ ಫ್ಲ್ಯಾಗ್ ಹಾಕಿದ್ದು ನಾವೇನೆ. ಅದ್ಮೇಲೆ ಬೋರ್ಡ್ ಬೇರೆ ಹಾಕ್ಬಿಟ್ಟಿದ್ರಿ, ನಾನು ರಾಮರೆಡ್ಡಿ ನಮ್ಮ ಬೋರ್ಡ್ ಹಾಕ್ಬಿಟ್ಟಿದ್ರಿ, ಯಾರು ಕಿತ್ಬಾರ್ದು ಅದು ಅಂತ. ಸೊ ನಾನು BMSಲ್ಲಿ ನಮ್ಮದು ಸಿವಿಲ್, ನಾವು ಕಾಂಟ್ರಾಕ್ಟರ್ಸ್, ಕ್ಲಾಸ್ 1 ಕಾಂಟ್ರಾಕ್ಟರ್ಸ್ ಅಂತ ಹೇಳಿದ್ನಲ್ಲ. ಸೊ ಸಿವಿಲ್ ಸೇರಿ ಅದಾದಮೇಲೆ ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ, ಕೋರ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಅದಾದ್ರಿಂದ ಆ ಜೀವನ ಇನ್ನೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರಲ್ಲ, ಅದು ನನ್ನ ವಿಚಾರದಲ್ಲಂತೂ 100ಕ್ಕೆ 100 ಸತ್ಯ. ಸುರೇಶ್ ಅವರು ಮಾಡುವಂತಹ ಬಿಸ್ನೆಸ್ ಏನು ನೋಡಿ? ಸೊ ಯಾವ ವಯಸ್ಸಿಗೆ ನೀವು ಬಿಸ್ನೆಸ್ಸಿಗೆ ಎಂಟ್ರಿ? ನೀವು ನಂಬಲ್ಲ, ನಾನು 17ನೇ ವರ್ಷಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮದು ಹೌದು ಎಸ್ಟಾಬ್ಲಿಷ್ಮೆಂಟ್ ಇತ್ತು ನಮ್ದು ಆಲ್ರೆಡಿ. ನಮ್ಮದು ತಾರ್ ಪ್ಯಾಂಟು, ಜಲ್ಲಿ ಕ್ರಷರ್ಸು, ಕಾಂಕ್ರೀಟ್ ಬ್ಲಾಕ್ಸು, ಇವೆಲ್ಲನೂ ಇದ್ವು. ಚೌಟ್ರಿ ಇದೆಲ್ಲನೂ ನಮ್ಮ ತಾತ ನಮ್ಮ ತಂದೆ ಮಾಡಿದ್ದಂಥದ್ದು ಎಲ್ಲನೂ. ಚಾಮರಾಜಪೇಟೆಯಲ್ಲಿ ನಮ್ಮದು ಚೌಟ್ರಿ ಇತ್ತು. ಸೊ ಅದೆಲ್ಲ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ ಖುಷಿ ನನಗೆ. ಸೊ ನಾನು 17ನೇ ವಯಸ್ಸಿಗೆ ನಾನು ಇವೆಲ್ಲ ನೋಡ್ಕೊಂಡು ನಾನು ಆಮೇಲೆ ಕಾಲೇಜಿಗೆ ಹೋಗ್ತಾಯಿದ್ದೆ. ಇದು ಭಾಳ, ನಾನು ಒಬ್ಬನೇ ಮಗ ಅಲ್ವಾ, ಅಷ್ಟೊಂದು ನಮ್ಮ ತಂದೆ ಅಣ್ಣ ತಮ್ಮಗಳೆಲ್ಲ ಬೇರೆ ಆಗೋಗಿದ್ರು. ಸೊ ನಾನೇ ಸಣ್ಣ ಮಗ ಆದ್ರೂ ನಮ್ಮ ತಂದೆಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಖುಷಿಯಾಗಿ ಹೋಗ್ತಾ ಇದ್ದೆ. ಬಿಸ್ನೆಸ್ ನಿಮಗೆ ಬೈ ಬರ್ತ್, ಬೈ ಬ್ಲಡ್ಡಲ್ಲೇ ಬಂದಿತ್ತು, ಬಿಸ್ನೆಸ್ ಮಾಡ್ತಾನೇ ಇದ್ರಿ. ಅದಾದ ನಂತರ ರಾಜಕೀಯಕ್ಕೆ ಬರಬೇಕು ಅನ್ನೋ ಸೆಳೆತ ಶುರು ಆಗುತ್ತೆ. ಅದಕ್ಕೊಂದು ಮೂಲ ಕಾರಣ ಇರಬೇಕಲ್ಲ ಸರ್, ರಾಜಕೀಯಕ್ಕೆ ಎಂಟ್ರಿ ಆಗೋ ಕಾರಣ ಏನು ಅಂದರೆ, ನಾನು 1980ನೇ ಇಸ್ವಿಲಿ 78, ನನಗೆ 5 ವರ್ಷ, ನನಗೆ 6 ವರ್ಷ ಇದ್ದಾಗಲೇ ಆಗಿನ ಮುಖ್ಯಮಂತ್ರಿಗಳಾಗಿದ್ದರೆ ದೇವರಾಜ್ ಅರಸೋರು ನಮ್ಮ ಮನೆಗೆ ಬರೋರು ರೆಗ್ಯುಲರ್. ಮುಖ್ಯಮಂತ್ರಿ CM, ಆ್ಯಸ್ ಎ CM
ಯು ಯೂಸ್ ಟು ಕಮ್ ಟು ಮೈ ಹೌಸ್ ನಮ್ಮ ಚಿಕ್ಕಪ್ಪನ ಜೊತೆ, ಎಲ್ಲರಿಗೂ ಗೊತ್ತಿರೋದೆ ಅದು. ಮತ್ತು ಗುಂಡೂರು ಸರ್ ಅವರು ಬರೋರು ಆ್ಯಸ್ ಎ ಚೀಫ್ ಮಿನಿಸ್ಟರ್. ಮತ್ತು ನಮ್ಮ ತಂದೆ ಫ್ರೆಂಡ್ಸ್ ಅವರೆಲ್ಲರೂ ರಾಜಕಾರಣದಲ್ಲಿದ್ದರು. ಎ ಕೃಷ್ಣಪ್ಪನವರು, ಜಾಫರ್ ಶರೀಫ್ ಸರು, ಇವರೆಲ್ಲರೂ ಇದ್ದರು. ಇದೆಲ್ಲನೂ ಭಾಳ ನನಗೆ ಅಷ್ಟು ನಾನು ನೋಡ್ಕೊತಾ ಇದ್ದೆ. ಬಿಸ್ನೆಸ್ ಇಂಪಾರ್ಟೆಂಟ್ ಇತ್ತು. 2006ರಲ್ಲಿ ಸಿದ್ದಮ್ಮ ಸಾಹೇಬರು JDS ಬಿಟ್ಟು ಕಾಂಗ್ರೆಸ್ ಬಂದ್ರಲ್ಲ, ಆಗ ನಾನು ಫುಲ್ ಟೈಮ್ ಪೊಲಿಟಿಷಿಯನ್ ಆಗ್ಬಿಟ್ಟೆ. ಸಿದ್ದರಾಮಯ್ಯ ಅವರಿಂದ ಆಕರ್ಷಿತರಾಗಿ ನೀವು ಪೊಲಿಟಿಕಲ್ಗೆ ಎಂಟ್ರಿ ಕೊಟ್ರಿ ಅಂತ ಹೇಳ್ತಾ ಇದ್ದೀರಾ. ಸೊ ಮೊದಲು MLCಗೆ ಬಹಳಷ್ಟು ಪ್ರಯತ್ನವನ್ನು ಪಡ್ತೀರಾ. ಆ ಒಂದು ಸೆಣಸಾಟ ಹೇಗಿತ್ತು? ನಾನು ಹೇಳಿದೆ ಸಿದ್ದಮ್ಮ ಸಾಹೇಬ್ರಿಗೆ, ನಾನು MLC ಆಗಬೇಕು ಅಂತ ಹೇಳಿದೆ. ಸಿದ್ದಮ್ಮ ಸಾಹೇಬರು ನೋಡಪ್ಪ, ಈಗ ಸೀಟ್ ಸಿಗ್ತಾ ಇಲ್ಲ ನಿನಗೆ, ಮುಂದಕ್ಕೆ ಪ್ರಯತ್ನ ಮಾಡೋಣ ಬಿಡು ಅಂತ ಹೇಳಿದ್ರು. ಆದರೆ ನನಗೆ ಭಾಳಷ್ಟು ಕ್ಲೋಸು ಆಗ ಯಾರು, ನಮ್ಮ ಶಿವರಾಜ್ ತಂಗಡಿಯವರು, ನರೇಂದ್ರ ಸ್ವಾಮಿಯವರು, ವೆಂಕಟರಮಣಪ್ಪನವರು, ಗೂಳಿಹಟ್ಟಿ ಶೇಖರು, ನಮ್ಮ ಸುಧಾಕರ್ ಅಣ್ಣ ಮಿನಿಸ್ಟ್ರ್ ಇದ್ದಾರಲ್ಲ ಈಗ, ಇವರು ಭಾಳ ಫ್ರೆಂಡ್ಸ್ ಅವ್ರಿಗೆಲ್ಲ. ನಮ್ಮ ಮನೆಗೆ ಬಂದು ಹೋಗುವಂಥವ್ರು. ಅವರು ಇಂಡಿಪೆಂಡೆಂಟ್ MLS ಆಗ. ಅವ್ರು ಹೇಳಿದ್ರು, ಇಲ್ಲ ಕೊಟ್ಟಿಲ್ಲ ನನ್ನ ಪರವಾಗಿಲ್ಲ, ನಾವು ನಿನ್ನ ಗೆಲ್ಲಿಸ್ತೀವಿ, ನೀನು ಕಂಟೆಸ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೈಯೆಸ್ಟ್ ವೋಟ್ ಕೊಡಿಸಿ ನಾನು ಗೆಲ್ಲಿಸಿದ್ರು. ನಾನು ಗೆದ್ದು ನಾನು ಒಂದು ವಾರಕ್ಕೇ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಬಿಟ್ಟೆ. ಮತ್ತು ನಾನು ನೀವು ಪೊಲಿಟಿಕಲಿಗೆ ಎಂಟ್ರಿ ಆದಾಗ ತಂದೆಯವ್ರ ಸಪೋರ್ಟ್ ಹೇಗಿತ್ತು? ನನ್ನ ತಂದೆಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ನನ್ನ ತಂದೆಗೆ ಏನು ಅಂದರೆ, ನಾನು ರಾಜಕಾರಣ ಮಾಡಿ ಎಲ್ಲಿ ನಾನು ಬಿಸ್ನೆಸ್ ಬಿಟ್ಬಿಡ್ತೀನೋ, ಎಲ್ಲಿ ನಾವು ಒಂದು ದೊಡ್ಡ ನಮ್ಮದೊಂಥರ ಜಮೀನ್ದಾರರು, ಭಾಳಷ್ಟು ಆಸ್ತಿ ಎಲ್ಲ ಹೇಳ್ತಾರೆ, ರಾಜಕಾರಣಕ್ಕೆ ಹೋದರೆ ಇರೋ ಆಸ್ತಿಗಳೆಲ್ಲ ಕಳ್ಕೊಬಿಡ್ತಾರೆ ಅಂತ ಸ್ವಲ್ಪ ಭಯ ಇತ್ತು. ಅದಕ್ಕೆ ನಮ್ಮ ತಾಯಿಗೆ ಭಯ ಇತ್ತು. ಅದಾದಮೇಲೆ ನಾನು ಸಿದ್ದರಾಮಯ್ಯ ಸಾಹೇಬರು ನನ್ನ ಜೊತೆಗೆ ಸೇರ್ಕೊಂಡ್ಮೇಲೆ 2 ತಿಂಗಳಲ್ಲೇ ನಮ್ಮ ತಂದೆಯವರು ಆಕ್ಸಿಡೆಂಟಲ್ಲಿ ತೀರ್ಕೊಬಿಟ್ರು ಪಾಪ. 17 ವರ್ಷ ಆಯಿತು. ನಮ್ಮ ತಂದೆಯವರು ರೋಡ್ ಕ್ರಾಸ್ ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಬಂದು 2 ವೀಲರಲ್ಲಿ ಆಕ್ಸಿಡೆಂಟಾಗಿ ನಮ್ಮ ತಂದೆ ತೀರ್ಕೊಬಿಟ್ರು. ನಮ್ಮ ತಂದೆ ನನಗೆ ಒಂಥರ ದೇವ್ರ ಥರ, ನನಗೆ ಈಸ್ ಅ ರೋಲ್ ಮಾಡೆಲ್. ಸೊ ಆದ್ದರಿಂದ ನಮ್ಮ ತಂದೆ ಆಶೀರ್ವಾದ ಯಾವತ್ತೂ ಇದೆ ಇವತ್ತುವರೆಗೂ. ರಾಜಕಾರಣಿಗಳಂತಂದರೆ ಸಾಮಾನ್ಯವಾಗಿ ನಾವು ವೈಟ್ ಆ್ಯಂಡ್ ವೈಟಲ್ಲೇ ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ ವೈಟ್ ಶರ್ಟ್ ಹಾಕ್ಕೊಂಡು ವೈಟ್ ಡ್ರೆಸ್ ಹಾಕ್ಕೊಂಡೇ ಓಡಾಡ್ತಿದ್ದೆ. ಅದನ್ನು ಹೊರತುಪಡಿಸ್ದಂಗೆ ನಿಮಗೆ ಯಾವ ರೀತಿಯಾದಂಥ ಡ್ರೆಸ್ಗಳನ್ನ ಹಾಕ್ಲಿಕ್ಕೆ ಇಷ್ಟ ಆಗುತ್ತೆ? ನನ್ನ ಚಿಕ್ಕಪ್ಪ 60 ವರ್ಷ ಮುಂಚೆ ಅಮೇರಿಕಾಗೆ ಹೋಗಿದ್ದು. ಪ್ರತಿ ವರ್ಷ ನನ್ನ ಒಳಗೊಂಡಂತೆ ನನ್ನ ಕಸಿನ್ಸ್ಗೆಲ್ಲ ಅಮೇರಿಕಾಯಿಂದ ಬಟ್ಟೆ ತರೋರು, 4 ಸೂಟ್ಕೇಸು ಬಟ್ಟೆ ತರೋರು. ಆವಾಗಲೇ ನಾವು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು. ಮತ್ತು ನನಗೆ ಈ ವೈಟ್ ಆ್ಯಂಡ್ ವೈಟ್ ಬಗ್ಗೆ ನನಗೆ ಸ್ವಲ್ಪ ಅಲರ್ಜಿನೇ. ನೀವು ಯಾವತ್ತಾದ್ರೂ ನೋಡಿರ್ಬೋದು, ನಾನು ಭಾಳಷ್ಟು ಕಮ್ಮಿ ನಾನು ಬಿಳಿ ಶರ್ಟ್ ಹಾಕತ್ತೀನಿ ಹೊರತು ನಾನು ಇಡೀ ಜೀವನದಲ್ಲಿ ಬಿಳಿ ಪ್ಯಾಂಟ್ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ. ಶರ್ಟ್ ಹಾಕ್ಕೊಂಡು ಬ್ಲ್ಯಾಕ್ ಪ್ಯಾಂಟು ಅಥವಾ ಬ್ಲೂ ಪ್ಯಾಂಟ್ ಹಾಕ್ಕೊಳ್ಳೋದು ಇವಾಗ್ಲೂ ಅದೇ. ನನಗೆ ಬ್ಲ್ಯಾಕ್ ಅಂದರೆ ಭಾಳ ಇಷ್ಟ. ನನಗೆ ಈ ಗೋಲ್ಡ್ ನನಗೆ ಇಷ್ಟ ಆಗೋಲ್ಲ. ನೋ ಗೋಲ್ಡ್ ನೋ ಡೈಮಂಡ್ ಅದು ಯಾವುದು ನನಗೆ ಇಷ್ಟ ಆಗೋಲ್ಲ. ನನಗೆ ಬಟ್ಟೆಗಳಂದರೆ ಇಷ್ಟ. ಅದು ನನ್ನ ಹೆಂಡ್ತಿನೇ ಶಾಪ್ ಮಾಡ್ತಾಳೆ. ನನಗೆ ಸಮಯನೂ ಇಲ್ಲ, ನನಗೆ ಪೇಷನ್ಸ್ ಇಲ್ಲ. ನನಗೆ ಯಾವುದಾದ್ರೂ ಬಟ್ಟೆ ನೋಡಿದ್ರೆ ಒಂದು 20ರಿಂದ 30 ಸೆಕೆಂಡ್ ಒಳಗಡೆ ತಗೊಬಿಡ್ಬೇಕಷ್ಟೆ. ನಾನು ಯಾವುದೇ ಶೋರೂಮ್ಗೆ ಹೋದ್ರೂ ನಾಟ್ ಮೋರ್ ದೆನ್ 5 ಮಿನಿಟ್ಸ್, 5 ನಿಮಿಷದಲ್ಲಿ ಯಾವುದೋ ಶೂ ಎತ್ತಕೊಂಡು ಯಾವುದೋ ಬಟ್ಟೆ ತಗೊಂಡು ಬರ್ತಾ ಇರೋದಷ್ಟೇ. ಹಾಗೇನೆ ಭೈರತಿ ಸುರೇಶ್ ಅವ್ರಿಗೆ ಕಾರ್ಗಳ ಕ್ರೇಜ್ ಇದೆಯಾ? ಸಣ್ಣ ಮಗುವಿಂದ ಕಾರ್ ಕ್ರೇಜ್. ನನಗೆ ಆವಾಗ 9 ವರ್ಷ. ಆವಾಗಿಂದನೂ ಕಾರ್ ಕ್ರೇಜ್ ಇದ್ದಿದ್ದೇನೆ. ಸೊ ಇಂಪೋರ್ಟೆಡ್ ಕಾರ್ಸ್ ಎಲ್ಲರೂ. ಇವಾಗ್ಲೂ ನನಗೆ ಕಾರ್ ಕ್ರೇಜ್ ಭಾಳ ಖುಷಿ ನನಗೆ. ಈಗ ನನ್ನ ಮಗನಿಗೆ ಬಂದಿದೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಯಾವ ಬೆಂಗಳೂರಲ್ಲಿ ಯಾವ ಹೊಸ ಮಾಡಲ್ ಬಂದ್ರೂ ಆ ಕಾರು ತಗೊಳ್ಳೋವಂಥದ್ದು ನಾನು. ಸೊ ಹಾಗೆ ನೀವು ಆ ತಂದೆಯವರ ಕಾರ್ನ ಇನ್ನೂ ಕೂಡ ನೆನಪಿಗೆ ಇಟ್ಕೊಂಡಿದ್ದೀರಾ? ನನ್ನ ತಂದೆ ಅದು 1994ರಲ್ಲಿ, ಅದಕ್ಕೆ ಮುಂಚೆ ಮಾರುತಿ ಕಾರ್ ಇಟ್ಕೊಂಡಿದ್ರು. ಅದು ಭಾಳ ಸ್ಕ್ರ್ಯಾಪ್ ಆಗ್ಬಿಡ್ತು. ಅದಾದಮೇಲೆ ಇನ್ನೊಂದು ಕಾರ್ ತಗೊಂಡ್ರು. ಅದಾದಮೇಲೆ 1994 ಇರಬೇಕು ಮೋಸ್ಟ್ಲಿ. ಅದು ಒಂದು 30 ವರ್ಷಕ್ಕೆ ಮುಂಚೆ ವ್ಯಾಗನಾರ್ ಅಂತ ಅದೊಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಅದನ್ನ ನೋಡಿದ್ರೆ ಭಾಳ ಇಷ್ಟ ನನಗೆ, ಅದಕ್ಕೆ ಅಲ್ಲೇ ನಿಲ್ಸ್ಕೊಂಡಿದ್ದೀನಿ. ಅದು
ಕಾರ್ಯಕ್ರಮದಲ್ಲಿ ಇದೀಗ ಗಂಡ ಹೆಂಡತಿ ಇಬ್ರೂ ರಾಜಕಾರಣವನ್ನು ಮರೆತು ಒಂದಷ್ಟು ಸಮಯ ಆಟವನ್ನು ಆಡುವಂತಹ ಸಮಯ. ರಾಜಕೀಯದಲ್ಲಿ ಚುನಾವಣೆ ಆಡಿ ಗೆದ್ದಷ್ಟು ಸುಲಭ ಅಲ್ಲ ಮಿನಿಸ್ಟ್ರಿಗೆ ಇದು. ಹೋಮ್ ಮಿನಿಸ್ಟ್ರಿ ಎದುರುಗಡೆ ಅಂತ ಗೆಲ್ಲುವಂತಹ ಒಂದು ಸವಾಲು. ನೋಡೋಣ ಯಾವ ರೀತಿ ಗೆಲ್ತಾರೆ ಅಂತ. ಸರ್ ರೆಡಿನಾ ಆಟ ಆಡಲಿಕ್ಕೆ? ಸೊ ಹೋಮ್ ಮಿನಿಸ್ಟ್ರನ್ನ ಸೋಲಿಸ್ತೀರಾ ಗೆಲ್ಲಿಸ್ತೀರಾ? ನೋಡೋಣ, ಟ್ರೈ ಮಾಡ್ತೀನಿ ಗೆಲ್ಲಕ್ಕೆ. ಎತ್ತಿದ್ರು ರಾಂಗ್. ಪಜಲ್ ಕಂಪ್ಲೀಟ್ ಆಗಿದೆ. ಮಿನಿಸ್ಟ್ರು ಇವಾಗ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದಾರೆ. 4 ನಿಮಿಷ 47 ಸೆಕೆಂಡ್ ತಗೊಂಡಿದ್ದಾರೆ. ಸೊ ಇವಾಗ ಹೋಮ್ ಮಿನಿಸ್ಟ್ರು ಯಾವ ರೀತಿಯಾಗಿ ಮಾಡ್ತಾರೆ ನೋಡೋಣ ಪದ್ಮಾವತಿ ಅವರು. ಸೊ ಸರ್ನ ಆಡೋದನ್ನ ನೋಡೋದ್ರಿಂದ ಸ್ವಲ್ಪ ಅವ್ರಿಗೆ ಬೆನಿಫಿಟ್ ಆಗ್ಬೋದೇನೋ ಅದು. ಸೊ ಚೆನ್ನಾಗಿ ಮಾಡಬೇಕು ಮೇಡಮ್, ನೀವೇ ಗೆಲ್ಲಬೇಕು, ನಾನು ನಿಮ್ಮ ಕಡೆ. ನಾನು ಹೇಳ್ದಲ್ಲ, ನನಗಿಂತ ಈಕೆನೇ ಬುದ್ಧಿವಂತೆ. ಎಲ್ಲಿ ನಾನು ಅರ್ಧಕ್ಕೂ ಟೈಮ್ ಮುಂಚೆನೇ ಮುಗಿಸ್ತಾರೆ ಈಗ. ಕರೆಕ್ಟಾಗಿ ಅವರು 4.5 ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದ್ರಿ. ಮೇಡಮ್ 2 ನಿಮಿಷ 21 ಸೆಕೆಂಡ್ಗೆ ಆಟವನ್ನು ಕಂಪ್ಲೀಟ್ ಮಾಡಿ ಈ ಆಟವನ್ನು ವಿನ್ ಆಗಿದ್ದಾರೆ. ಈಗ ಅಮ್ಮ ಮತ್ತು ಸೊಸೆ ಇಬ್ಬರು ಸೇರಿಕೊಂಡು ಆ ಸ್ಪೆಷಲ್ ಪುಡಿ ಚಿತ್ರಾನ್ನ ಮಾಡಿ ತೋರಿಸ್ತಾರೆ. ಸೊ ನಮ್ಮ ವೀಕ್ಷಕರಿಗೂ ಕೂಡ ಇದೊಂದು ಸ್ಪೆಷಲ್ ಆಗಿರುತ್ತೆ. ಸೊ ನೀವು ಸ್ವಲ್ಪ ಹೆಲ್ಪ್ ಮಾಡಲೇಬೇಕು. ನೋಡೋಣ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಎಸ್ ಮೇಡಮ್, ಹುಳಿ ಚಿತ್ರಾನ್ನ ಹೇಗೆ ಮಾಡೋದು ಹೇಳಿ. ಈರುಳ್ಳಿ, ಹುಳಿ ಮತ್ತು ಹುಣಸೆಹಣ್ಣು ಹುಳಿನೇ ಹಾಕಬೇಕು. ಆಮೇಲೆ ಇದು ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಬೇಕಾಗಿರೋ ಸಾಸಿವೆ, ಕರಿಬೇವಿನ ಸೊಪ್ಪು ಅದೆಲ್ಲ ಹಾಕಬೇಕಾಗುತ್ತೆ. ಮತ್ತು ಮೇಯ್ನಾಗಿ ಇದಕ್ಕೊಂದು ಪೌಡ್ರ್ ರೆಡಿ ಮಾಡಿ ಇಟ್ಕೊಬೇಕು. ಆ ಪೌಡ್ರಿಗೆ ಜೀರಿಗೆ ಒಂದು ಪ್ರಮಾಣದಲ್ಲಿ, ಅದಕ್ಕಿಂತ ಕಡಿಮೆ ಭಾಗದಲ್ಲಿ ಮೆಂತ್ಯ, ಅದಕ್ಕಿಂತ ಮತ್ತೆ ಕಡಿಮೆ ಭಾಗದಲ್ಲಿ ಸಾಸಿವೆ, 3 ಚೆನ್ನಾಗಿ ಫ್ರೈ ಮಾಡಿ ಘಮ್ ಅಂತ ಸ್ಮೆಲ್ ಬರೋ ಥರ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಈಗ ಮಾಡ್ತಾರೆ, ನಮ್ಮ ಅತ್ತೆಯವ್ರು ಮಾಡ್ತಾರೆ. ಕಡಲೆಬೇಳೆ ಹಾಕ್ತಾ ಇದ್ದಾರೆ ಈಗ. ವೆಜಿಟೇಬಲ್ ಪಲಾವ್ ಆಗಲಿ ಯಾವುದೇ ತಿಂಡಿ ಮಾಡಿದ್ರೂ ಜೊತೆಲಿ ಸ್ವಲ್ಪ ಚಿತ್ರಾನ್ನ ಇರಬೇಕು. ಈಗ ನಂದು ಏನು ಒಂದು ಅಂದರೆ ಸಿಸ್ಟಮ್, ಮನೆಯಲ್ಲಿ ಬೇರೆ ತಿಂಡಿಗಳು ರೆಗ್ಯುಲರ್ ಇರ್ತದೆ. ಒಂದಿನ ಇಡ್ಲಿ, ದೋಸೆ, ವಡೆ, ವೆಜಿಟೇಬಲ್ ಪಲಾವು, ಎಂಥದ್ದು ಕೇಸರಿ ಬಾತ್, ಉಪ್ಪಿಟ್ಟು ಎಲ್ಲ ಇದ್ರೂ ಸೈಡಲ್ಲಿ ಚಿತ್ರಾನ್ನ ನನಗೆ ಸ್ವಲ್ಪ ಇರಲೇಬೇಕು. ವಾರದಲ್ಲಿ ಅಟ್ಲೀಸ್ಟು 4 ದಿನ ಅದನ್ನು ಚಿತ್ರಾನ್ನದ್ದು ವಾಸನೆ ನನಗೆ ಬರಲೇಬೇಕು. ಅದು ನಮ್ಮ ಇದು ಹೇಳಿದಲ್ಲ ಪುಡಿ ಚಿತ್ರಾನ್ನ ಅಂತ, ಇದು ಯೂಶ್ವಲಿ ಎಲ್ಲಿ ಮಾಡಲ್ಲ. ಇದು ಪುಳಿ ಹುಳಿ ಎರಡು ಸೇರಿ ಅದು ಮಿಕ್ಸ್ ಇದು. ಸೊ ಸ್ಪೆಷಲ್ ಚಿತ್ರಾನ್ನ ಇದು. ನಮ್ಮಮ್ಮನಿಗೆ ಭಾಳ ಕೋಪ. ಏನಾದರೂ ಹೇಳಿದ್ರೆ ವೆರಿ ಸ್ಟ್ರಿಕ್ಟ್ ಆಫೀಸರ್, ವೆರಿ ಸ್ಟ್ರಿಕ್ಟ್ ಆಫೀಸರ್. ಯಾವಾಗಲೂ ಇಷ್ಟನೇ ಇದು. ಲೈಫ್ ಟೈಮ್ ಬೆಸ್ಟ್ ಫುಡ್. ಯಂಗ್ ಆ್ಯಂಡ್ ಡೈನಾಮಿಕ್ ಆಗಿರುವಂತಹ ನಗರಾಭಿವೃದ್ಧಿ ಸಚಿವರ ಲೈಫ್ ಸ್ಟೈಲು ಹೇಗಿತ್ತು ಅಂತೇಳಿ ನೀವು ಕಾರ್ಯಕ್ರಮದಲ್ಲಿ ನೋಡಿದ್ರಿ ಅನ್ಕೊಂತೀನಿ. ಅದು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊಂತೀನಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಅನಿಸ್ತು ಕೇಳಿ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತು ನೀವು ಮಾಡಿದಂತಹ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಸುವರ್ಣ ಚಾನಲಲ್ಲಿ ನಾನು 3 ಸರ್ತಿ ನಿಮ್ಗೆ ಹೇಳಿ ಬರಲಿಕ್ಕಾಗಿಲ್ಲ. ಆದರೆ ವಿಶೇಷವಾಗಿ ಇವತ್ತು ಯಾವುದೇ ಮೀಟಿಂಗ್ಸ್ ತಗೊಂಡಿರ
ನಿಮಗೋಸ್ಕರನೇ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದು. ಯಾಕಂದರೆ ನೀವು 2012ರಿಂದ ನೀವು ನಾನು ನೋಡಿರುವಂಥವ್ರು. ಭಾಳಷ್ಟು ವಿಭಿನ್ನವಾದ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀರಿ. ಇದಕ್ಕೆ ನಾನು ನಿಮ್ಮ ಟಿ ವಿ ಚಾನಲ್ನವ್ರಿಗೆ, ನಿಮ್ಮ ಇಲ್ಲಿ ಬಂದಂತಹ ಎಲ್ಲ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕ್ಷೇತ್ರದ ಜನರಿಗೆ ಹಾಗೇನೇ ನಿಮ್ಮ ಕೊನೆಯ ಅಭಿಪ್ರಾಯ ಯಾವ್ದಾದ್ರು ಹೇಳೋದು ಕ್ಷೇತ್ರದ ಹೆಬ್ಬಾಳ ಕ್ಷೇತ್ರದ ಜನತೆ ಅವರು ನನಗೆ MLA ಥರ ಆಗಲಿ, ನಾನು ಅವ್ರನ್ನ ವೋಟರ್ಸ್ ಥರ ನೋಡಿದಾರಲ್ಲ, ನಾನು ಅವ್ರ ಮನೆ ಮಗ ಅಂತ ತಿಳ್ಕೊಂಡು ನನಗೆ ಅವರು ಸಹಾಯ ಮಾಡಿರುವಂಥದ್ದು, ಅವ್ರ ಆಶೀರ್ವಾದ ಮಾಡಿರುವಂಥದ್ದು. ಸೊ ಹೆಬ್ಬಾಳದ ಜನತೆಯ ಪ್ರೀತಿ ವಿಶ್ವಾಸ ನನ್ನ ಕೊನೆ ಉಸಿರಿರೋ ತನಕ ನಾನು ಮರೆಯಲ್ಲ. ಯಾವತ್ತೂ ಅವ್ರ ಸೇವೆ ಮಾಡಲಿಕ್ಕೆ ಬಯಸ್ತೇನೆ. ಇಡೀ ರಾಜ್ಯದ ಜನತೆಗೆ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಇಡೀ ರಾಜ್ಯದ ಜನತೆಗೆ ಏನಾದರೂ ನನ್ನ ಕೈಯಲ್ಲಾದದ್ದು ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಇದೆಲ್ಲ ಪ್ರೇರಣೆ ಆಗಿದ್ದು ನನಗೆ, ನಾನು ಹುಡ್ದಾಗಿಂದ ನಾನು ಕಾಂಗ್ರೆಸ್ ಪಾರ್ಟಿ, ಬೇರೆ ಯಾವುದೇ ಪಕ್ಷಕ್ಕೆ ನಾನು ಹೋಗಿಲ್ಲ. ಒಂದೇ ಸರಿ ಇಂಡಿಪೆಂಡೆಂಟಾಗಿ ನಿಂತಿದ್ದೆ. ಆವಾಗೂ ಬೇರೆ ಪಕ್ಷಕ್ಕೆ ನಾನು ಓದೋನಲ್ಲ. ಕಾಂಗ್ರೆಸ್ ಪಾರ್ಟಿ ಅನ್ನೋದು ನನಗೆ ತಾಯಿ ಇದ್ದಂಗೆ. ಸಿದ್ದರಾಮಯ್ಯ ಸಾಹೇಬ್ರು ಇಸ್ ಮೈ ರೋಲ್ ಮಾಡಲ್, ರಾಹುಲ್ ಗಾಂಧಿ ಇಸ್ ಮೈ ರೋಲ್ ಮಾಡಲ್. ಸೊ ಇಂಥವರ ಜೊತೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ಯಾವತ್ತೂ ದೇವರಿಗೆ ನಾನು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ನಿಮಗೆ ಕಾರ್ಯಕ್ರಮದ ಬಗ್ಗೆ ಏನು ಅನಿಸ್ತು? ಏನು ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಯಾವ ರೀತಿ ಬರುತ್ತೋ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಈಗ ನೋಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ನಿಮ್ಮಿಂದ ನಾನು ಇವ್ರ ಜೊತೆ ನನ್ನ ಜೊತೆ ಟೈಮ್ ಕಳೆದ್ರಲ್ಲ ಅನ್ನೋ ಖುಷಿ ಇದೆ ನನಗೆ. ಆಟ ಆಡಿದ್ದೀರಾ? ಹೌದೌದು, ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಜನಪ್ರತಿನಿಧಿ ಅಂತ ಅಂದರೆ ಆತನ ಲೈಫ್ ಸ್ಟೈಲ್ನ ತಿಳ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ಆಸೆ ಪಡ್ತಾ ಇರ್ತಾರೆ. ಅವ್ರಿಗೊಂದು ಪ್ರೇರಣೆ ಕೂಡ ಹೌದು. ಸೊ ನಿಮ್ಮ ಕ್ಷೇತ್ರದ ಜನಕ್ಕೆ, ಇಡೀ ಕರ್ನಾಟಕದ ಜನಕ್ಕೆ ಇವತ್ತು ನಿಮ್ಮ ಜೀವನ ಶೈಲಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮದ ಮೂಲಕ. ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.